ಕೌಟಿಲ್ಯನ ಅರ್ಥಶಾಸ್ತ್ರದ ರಾಜಕೀಯ ಮೌಲ್ಯಗಳ ಬಗ್ಗೆ ನಮ್ಮ ಮುಂದೆ ಪ್ರವಚನವನ್ನು ನೀಡಲಿಕ್ಕಿರುವವರು ಪ್ರೊಫೆಸರ್ ಶಿವಕುಮಾರ ಸ್ವಾಮಿಗಳು. ಕೇವಲ ಬೆಂಗಳೂರಿನ ಮಾತ್ರ ಅಲ್ಲ, ಸಂಸ್ಕೃತ ಕ್ಷೇತ್ರದ ದಿಗ್ಗಜಗಳಲ್ಲಿ ಒಬ್ಬರಾಗಿರತಕ್ಕಂಥವರು. ಅವರ ಸಾಧನೆ, ಅವರು ಮಾಡಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಕೊಡುಗೆ ತುಂಬ ಅಸಾಧಾರಣವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟ ಮಹನೀಯರಲ್ಲಿ ಅವರು ಒಬ್ಬರು ಗಣನೀಯರಾಗಿರತಕ್ಕಂಥ ವ್ಯಕ್ತಿಗಳು. 1958ರಲ್ಲಿ ನಾನು ಹುಟ್ಟುವುದಕ್ಕಿಂತ ಮುಂಚೆ ಅವರು BA ಆನರ್ಸ್ ಸಂಸ್ಕೃತ ಮೈಸೂರು ವಿಶ್ವವಿದ್ಯಾಲಯದಿಂದ ಪೂರೈಸಿದ್ದರು. 59ರಲ್ಲಿ MA ಸಂಸ್ಕೃತ, 67ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು 1977ರಲ್ಲಿ PhD ಡಿಗ್ರಿಯನ್ನು ಪಡೆದುಕೊಂಡು 39 ವರ್ಷಗಳವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿರತಕ್ಕಂಥ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಬಾಗಲಕೋಟೆಯ ಬಸವೇಶ್ವರ ಕಾಲೇಜಿನಿಂದ ಆರಂಭಗೊಂಡ ಅವರ ಶಿಕ್ಷಣದ ಪಯಣ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ನವದೆಹಲಿಯ ಪ್ರತಿಷ್ಠಿತ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದ ಗ್ರ್ಯಾಂಟಿನೇಡ್ ಕಮಿಟಿಯ ಸದಸ್ಯರಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಕೊಡಮಾಡಿದ ಕೊಡುಗೆಯನ್ನು ಗೌರವಿಸಿ ರಾಷ್ಟ್ರಪತಿ ಪುರಸ್ಕಾರವನ್ನು ಅವರು 2004ರಲ್ಲಿ ಪಡೆದುಕೊಂಡಿದ್ದಾರೆ. 31ಕ್ಕೂ ಹೆಚ್ಚು ಸಂಸ್ಕೃತ, ಕನ್ನಡ, ಆಂಗ್ಲ ಭಾಷೆಯ ಗ್ರಂಥಗಳನ್ನು ಅವರು ಪ್ರಕಾಶನಪಡಿಸಿದ್ದಾರೆ. ಮ್ಯಾನುಸ್ಕ್ರಿಪ್ಟಾಲಜಿಯ ಬಗ್ಗೆಯೂ ಕೂಡ ಅವರ ಸಾಧನೆ ಅಪಾರವಾಗಿರತಕ್ಕಂಥದ್ದು. ಅವರ ಆಂಗ್ಲ ಭಾಷೆಯ ಹಾಗೂ ಸಂಸ್ಕೃತದ ಅನೇಕ ಲೇಖನಗಳು ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ, ರಿಸರ್ಚ್ ಜರ್ನಲ್ಗಳಲ್ಲಿ ಪ್ರಕಾಶನಗೊಂಡಿದ್ದಾವೆ, ಅನಾವರಣಗೊಂಡಿದ್ದಾವೆ. ಬೆಂಗಳೂರು ವಿಶ್ವವಿದ್ಯಾಲಯ ಜಗದ್ಗುರು ವಿಶ್ವಾರಾಧ್ಯ ವಿಶ್ವಭಾರತಿ ಪುರಸ್ಕಾರ 1999, ಕೇಂದ್ರ ಮಾನವ ಸಂಪನ್ಮೂಲ ಮಂತ್ರಾಲಯ HRD ಇದರಿಂದ ಸಂಸ್ಕೃತ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿ ಅವರು ಮಾನ್ಯತೆಯನ್ನು, ಗೌರವವನ್ನು ಪಡೆದುಕೊಂಡಿದ್ದಾರೆ. 2004ರಲ್ಲಿ ರಾಷ್ಟ್ರಪತಿ ಪ್ರಶಸ್ತಿ, ಶ್ರೀ ಸುವರ್ಣ ಪ್ರಶಸ್ತಿ 2006ರಲ್ಲಿ ಜರ್ಮನಿ, ಪೂರ್ವ ಜರ್ಮನಿ, ಫ್ರಾಂಕ್ಫರ್ಟ್, ಹೈಡೆಲ್ಬರ್ಗ್ ಮೊದಲಾಗಿರತಕ್ಕಂಥ ಸ್ಥಳಗಳಲ್ಲಿ ಭಾರತೀಯ ದರ್ಶನಗಳು ಹಾಗೂ ವೀರಶೈವ ದರ್ಶನಗಳ ಬಗ್ಗೆ ಒಳ್ಳೆಯ ಉದ್ಬೋಧಕವಾಗಿರತಕ್ಕಂಥ ಪ್ರವಚನವನ್ನು ನೀಡಿರತಕ್ಕಂಥವರು. ಸಮಗ್ರ ದೇಶದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಕ್ಸಾಮಿನೇಷನ್ ವಿಭಾಗದಲ್ಲಿ, ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಶೈಕ್ಷಣಿಕ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಅಂಥ ಪ್ರತಿಭಾವಂತರು. ಇತ್ತೀಚೆಗೆ ಅವರು ಎಡಿಟ್ ಮಾಡಿದ ಒಂದು ಗ್ರಂಥ ನಮ್ಮ ಪೂರ್ಣಪ್ರಜ್ಞೆಯ ಸಂಶೋಧನಾ ಮಂದಿರ ಜಗದ್ಗುರು ರೇಣುಕ ಗೀತಾ ಅಂತ ರೇಣುಕಾಚಾರ್ಯರ ಗ್ರಂಥ, ಅದನ್ನು ಆಂಗ್ಲ ಭಾಷೆಯ ಅನುವಾದದೊಂದಿಗೆ ಪ್ರೊಫೆಸರ್ ಶಿವಕುಮಾರ ಸ್ವಾಮಿ ಅವರು ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳವರು ಅದಕ್ಕೊಂದು ಆಶೀರ್ವಚನ ಬರೆದಿದ್ದಾರೆ. ಅದರಲ್ಲಿ ಅವರು ದಾಖಲಿಸ್ತಾರೆ, ಶಿವಕುಮಾರ ಸ್ವಾಮಿಗಳವರು ವೀರಶೈವ ದರ್ಶನದಲ್ಲಿ ಮಾತ್ರವಲ್ಲ, ಭಾರತೀಯ ದರ್ಶನದ ತಾಯಿ ಬೇರಾಗಿರುವ ವೇದ, ಉಪನಿಷತ್ತುಗಳು, ಭಾರತೀಯ ಷಡ್ದರ್ಶನಗಳು ಇವುಗಳಲ್ಲಿ ವ್ಯಾಪಕವಾಗಿರತಕ್ಕಂಥ, ಆಳವಾಗಿರತಕ್ಕಂಥ ಪಾಂಡಿತ್ಯವನ್ನು ಗಳಿಸಿದ ನಮ್ಮ ಕಾಲದಲ್ಲಿ ಹೆಮ್ಮೆ ಪಡುವ ಒಬ್ಬ ವಿದ್ವಾಂಸರು ಅಂತ ಸ್ವಾಮೀಜಿಯವರು ಅವರ ಬಗ್ಗೆ ತುಂಬ ಅಭಿಮಾನದ, ಗೌರವದ ಮಾತುಗಳನ್ನು ಬರೆದಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಅರ್ಹತೆಯನ್ನು ಗಳಿಸಿಕೊಂಡಿರತಕ್ಕಂಥ ಶ್ರೇಷ್ಠ ವಿದ್ವಾಂಸರು. ಇವತ್ತು ಅವರು ಕೌಟಿಲ್ಯನ ರಾಜಧರ್ಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲ ಬಂಧುಗಳ ಪರವಾಗಿ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ತಾವೆಲ್ಲ ನಿಮ್ಮದೇ ಆಗಿರತಕ್ಕಂಥ ಕ್ಷೇತ್ರಗಳಲ್ಲಿ, ಅದು ಶಿಕ್ಷಣ ಇರಬಹುದು, ಬ್ಯಾಂಕಿಂಗ್ ಇರಬಹುದು,
ಸರ್ಕಾರಿ ವಲಯ ಇರ್ಬೋದು, ಜುಡಿಷಿಯಲ್ ಇರ್ಬೋದು, ಯಾವುದೇ ವಿಭಾಗದಲ್ಲಿ ನಿಮ್ಮದೇ ಆಗಿರತಕ್ಕಂಥ ಯೋಗದಾನವನ್ನು, ಪರಿಣತಿಯನ್ನು ಪಡೆದಿರತಕ್ಕಂಥ ಶ್ರೋತೃಗಳು ತಾವೆಲ್ಲ ಇಲ್ಲಿಗೆ ಆಗಮಿಸ್ತಾ ಇದ್ದೀರಿ. ತಮ್ಮೆಲ್ಲರನ್ನೂ ಆದರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರೊಫೆಸರ್ ಶಿವಕುಮಾರ ಸ್ವಾಮಿಯವರು ತಮ್ಮ ವಿಷಯವನ್ನು ಮಂಡಿಸಬೇಕು ಅಂತ ಅವರನ್ನು ನಾನು ಕೇಳಿಕೊಳ್ತೇನೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸಂಸ್ಕೃತೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಶ್ರೀ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ನಿರ್ದೇಶಕರಾದ ಡಾಕ್ಟರ್ ನಾಗಸಂಪಿಗೆ ಅವರೇ, ಸ್ವಲ್ಪ ಮರು ಜಾಸ್ತಿ ಆಗ್ತಾಯಿದೆ ವಯಸ್ಸಿನಲ್ಲಿ, ಈಗ ಗೊತ್ತಿರೋ ಹೆಸರೇ ಮರ್ತಾಯಿದೆ. ನಾಗಸಂಪಿಗೆ ಅವರೇ ಮತ್ತು ಈ ಮಂದಿರದಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಬಂಧುಗಳೇ, ಮಾತಾ ಭಗಿನಿಯರೇ, ನನ್ನ ಪರಿಚಯ ಮಾಡಿಕೊಡ್ತಾ ನಾಗಸಂಪಿಗೆಯವರು ಅನೇಕ ವಿಷಯಗಳನ್ನು ಹೇಳಿದರು. ಅದಕ್ಕೆ ಗುರು ಹಿರಿಯರ ಆಶೀರ್ವಾದ, ವಿಶೇಷವಾಗಿ ನನ್ನ ವಿದ್ಯಾಗುರುಗಳಾಗಿದ್ದಂತಹ ಎಸ್ ರಾಮಚಂದ್ರಾಯರು, ಅವರು ಮಹಾರಾಜಸ್ ಕಾಲೇಜಿನಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದು, ಆ ಕಾಲದಲ್ಲಿ ನಾವು ಓದಿದ್ದು ಅವರು, ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಪ್ರೊಫೆಸರ್ ಕೆ ಟಿ ಪಾಂಡುರಂಗಿ ಅವರು ಕೊಟ್ಟಂಥ ಪ್ರೇರಣೆ ಮತ್ತು ಉತ್ತೇಜನಗಳು, ನಾ ಏನೇ ಸಾಧನೆ ಮಾಡಿದರೂ ಅದಕ್ಕೆಲ್ಲ ಅದೇ ಹಿನ್ನೆಲೆ, ಅವರ ಆಶೀರ್ವಾದ, ಅವರ ಪ್ರೇರಣೆ. ಇವತ್ತಿನ ವಿಷಯ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಂದಿರತಕ್ಕಂಥ ರಾಜಧರ್ಮದ ವಿಷಯವನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀನಿ. ಹಿಂದೆ ಇದೇ ಸ್ಥಾನದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಧರ್ಮಸೂತ್ರಗಳು ಅನ್ನೋ ವಿಷಯದ ಮೇಲೆ ನಂದು ಉಪನ್ಯಾಸ ಆಗಿತ್ತು. ಆ ಸಂದರ್ಭದಲ್ಲಿ ಅನೇಕ ವಿಷಯಗಳು ಬಂದು ಹೋಗಿದ್ದಾವೆ. ಆದರೆ ಇವತ್ತು ವಿಶೇಷವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದ ಮೇಲೇ ಕೇಂದ್ರೀಕರಿಸಿ ನಾನು ಮಾತನಾಡ್ತಾ ಇದ್ದೀನಿ. ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ನಾವೆಲ್ಲ ಬಹಳ ಜನ ಕೇಳಿದ್ದೀವಿ. ಪ್ರಸಿದ್ಧವಾದಂಥ ಗ್ರಂಥ ಅದು. ಹಿಂದೂ ರಾಜನೀತಿ ಕ್ಷೇತ್ರದಲ್ಲೇ ಅತ್ಯಂತ ಮಹತ್ವದ ಗ್ರಂಥ ಅಂತ ನಾವು ಅದನ್ನು ಪರಿಗಣಿಸಬೇಕಾಗತ್ತೆ. ಆದರೆ ಅವರು ಇದೇನು ನನ್ನ ಸ್ವಂತದ್ದು ಅಂತ ಅವ್ರು ಎಂದೂ ಹೇಳ್ಕೊಂಡಿಲ್ಲ ಕೂಡ. ನನ್ನ ಸ್ವಂತದ್ದಿದು ಅಂತ ಅವ್ರು ಹೇಳ್ಕೊಂಡಿಲ್ಲ. ಈಗಿನ ಕಾಲದವ್ರು ನಾವೇನು ಮಾಡ್ತೀವಿ ಅಂದರೆ ಏನೋ ಒಂದು ಎಲ್ಲಿದೋ ತಂದು ಹೇಳುವಾಗ ನಾನು ಹೇಳಿದ್ದು ಅಂತ ನಾವು ಸಾರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಪ್ರಾಚೀನ ಇಂಥ ಆಚಾರ್ಯರುಗಳು ಆ ರೀತಿ ಯಾವುದೇ ರೀತಿ ದಾಷ್ಟ್ಯದಿಂದ ನಂದು ಇದು ನಾನೇ ಬರೆದಿದ್ದು ಅಂತ ಅವ್ರು ಹೇಳ್ಕೊಳ್ಳೋದಿಲ್ಲ. ಆ ರೀತಿ ನೋಡಿ ಅವ್ರು ಹೇಳ್ತಾರೆ, ಪ್ರಾಚೀನ ಆಚಾರ್ಯರು ಅನೇಕರು ಅರ್ಥಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದರು. ಅವುಗಳನ್ನು ನಾನು ಪರಿಶೀಲನೆ ಮಾಡಿ ಎಲ್ಲವನ್ನೂ ಸಂಗ್ರಹಿಸಿ ಈ ಒಂದು ಅರ್ಥಶಾಸ್ತ್ರ ಗ್ರಂಥವನ್ನು ನಾನು ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅವರು ಆರಂಭದಲ್ಲಿ.
ಈ ಅರ್ಥಶಾಸ್ತ್ರದ ವಿಷಯ ಏನು ಅನ್ನೋದು ಇಲ್ಲೇ ಉಲ್ಲೇಖ ಮಾಡ್ತಾರೆ. ಅರ್ಥಶಾಸ್ತ್ರದಲ್ಲಿ ಬರೋದು ಈ ಭೂಮಿಯ ಪಾಲನೆ ಮತ್ತು ರಕ್ಷಣೆ, ಇವೆರಡೇ ಅರ್ಥಶಾಸ್ತ್ರದ ವಿಷಯ. ಅವ್ರು ಹೇಳ್ತಾರೆ, ಪೃಥಿವ್ಯಾ ಲಾಭೆ ಪಾಲನೆ ಚ ಯಾವಂತಿ ಅರ್ಥಶಾಸ್ತ್ರಾಣಿ ಪೂರ್ವಾಚಾರ್ಯೈ ಪ್ರಸ್ಥಾಪಿತಾನಿ ಪ್ರಾಯಃ ತಾನಿ ಸಂಹೃತ್ಯ ಏಕಮಿದಂ ಅರ್ಥಶಾಸ್ತ್ರಂ ಕೃತಂ. ಪೃಥಿವಿಯ ಗಳಿಕೆ ಮತ್ತು ರಕ್ಷಣೆ ಇವುಗಳ ಬಗ್ಗೆ ವಿಚಾರ ಮಾಡುವಂಥ ಎಷ್ಟೆಲ್ಲ ಅರ್ಥಶಾಸ್ತ್ರ ಗ್ರಂಥಗಳು ಈವರೆಗೂ ಬಂದಿವೆಯೋ, ಅಂದರೆ ಅವರ ಕಾಲದವರೆಗೂ ಬಂದಿವೆಯೋ, ಅವೆಲ್ಲವುಗಳನ್ನು ಸಂಗ್ರಹಿಸಿ ಈ ಒಂದು ಅರ್ಥಶಾಸ್ತ್ರ ಗ್ರಂಥವನ್ನು ನಾನು ರಚಿಸಿದ್ದೇನೆ ಅಂತ. ಅದರ ಅಭಿಪ್ರಾಯ ಏನು ಅಂದರೆ, ಅನೇಕ ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಆಗಿದ್ದಂಥ ಕೃಷಿಯ ಒಂದು ಪರ್ಯವಸಾನ ಈ ಗ್ರಂಥದಲ್ಲಿ ಇದೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಅವರು. ಇಲ್ಲಿ ಅನೇಕ ಆಚಾರ್ಯರ ಅಭಿಪ್ರಾಯಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನಾವು ಯಾವುದೇ ಅವರ ಅಧಿಕರಣದಲ್ಲಿ ಯಾವುದೇ ಅಧ್ಯಾಯ ತೆಗೆದುಕೊಂಡರೂ ಕೂಡ ಮೊದಲಿಗೆ ಚರ್ಚೆ ಬರೋದು ಬೇರೆ 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 ವಿದ್ವಾಂಸರ ಅಭಿಪ್ರಾಯ ಏನು, ಯಾವುದೋ ಒಂದು ವಿಷಯಕ್ಕೆ. ಈಗ ರಾಜಪುತ್ರ ರಕ್ಷಣಾ, ರಾಜಪುತ್ರನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ತರಹ ವಿಚಾರಗಳನ್ನು ಹೇಳ್ತಾರೆ. ಅವೆಲ್ಲವನ್ನು ಉಲ್ಲೇಖ ಮಾಡಿ ಕಡೆಗೆ ಕೌಟಲ್ಯ ಅಂಥೇಳಿ ಹೇಳಿರೋವಂಥ ಮಾತುಂಟು. ಕಡೆಗೆ ತಮ್ಮ ಅಭಿಪ್ರಾಯನ ಮಂಡಿಸ್ತಾರೆ ಅವರು. ಹೀಗೆ ಅನೇಕ ಉಲ್ಲೇಖಗಳು ಬರೋದ್ರಿಂದ ಅವ್ರ ಹೆಸರುಗಳೆಲ್ಲ ಅಲ್ಲಿ ಬಂದಿದೆ. ಕೆಲವರ ಹೆಸರುಗಳು ಈಗಿನ ಕಾಲಕ್ಕೆ ತುಂಬ ವಿಚಿತ್ರವಾಗಿಯೂ ಇವೆ ಅವು. ಈಗ ವಿಶಾಲಾಕ್ಷ ಅದೇನು ಪರವಾಗಿಲ್ಲ, ಪಾರಾಶರ, ಬಾಹುದಂತಿ ಪುತ್ರ, ಕಿಂಜಲ್ಕ, ಕಾತ್ಯಾಯನ, ಇವೆಲ್ಲ ಚೆನ್ನಾಗಿವೆ ಹೆಸರುಗಳೇನು. ಆಮೇಲೆ ಭಾರದ್ವಾಜ, ದೀರ್ಘಚಾರಣ, ಪಿಶುನ, ಇದೊಂದು ಹೆಸರು, ಆಚಾರ್ಯ ಹೆಸರು ಇದು. ಘೋಟಮುಖ ಒಬ್ಬ ಆಚಾರ್ಯರ ಹೆಸರು, ಕೌಣಪದಂತ, ಪಿಶುನದಂತ ಇತ್ಯಾದಿ ಆಚಾರ್ಯರ ಅಭಿಪ್ರಾಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಅಧ್ಯಾಯ ತೆಗೆದುಕೊಂಡ್ರೂ ಅದರಲ್ಲಿ ಬಂದೇ ಬರುತ್ತೆ ಅದು. ಆಮೇಲೆ ಕೆಲವು ನಮಗೆ ಗೊತ್ತಿರೋಂಥ ಅರ್ಥಶಾಸ್ತ್ರದ ಕರ್ತೃಗಳು ಕೂಡ ಉಲ್ಲೇಖ ಆಗಿದೆ. ಈಗ ಉದಾಹರಣೆಗೆ ಮಾನವ, ಆಮೇಲೆ ಅಂಬಿಯ ಅಂತ ಒಬ್ಬರು, ಅವರು ಅರ್ಥಶಾಸ್ತ್ರ ಕರ್ತೃಗಳಾಗಿದ್ದರು. ಬಾರ್ಹಸ್ಪತ್ಯ ಶಾಸ್ತ್ರ ಅಂತ ಕರಿತೀವಿ, ಬಾರ್ಹಸ್ಪತ್ಯ, ಔಷನಸ ಶಾಸ್ತ್ರದ ಹೆಸರು. ಹೀಗೆ ಅರ್ಥಶಾಸ್ತ್ರ ಪರಂಪರೆಯನ್ನು ಕೂಡ ಅವರು ಅಲ್ಲೆಲ್ಲೇ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಈ ಗ್ರಂಥ ಏನು ಕೌಟಿಲ್ಯ ಅರ್ಥಶಾಸ್ತ್ರ ಇದೆಯಲ್ಲ, ಇದರ ಮಹತ್ವ ಇರೋದೇನೆ ಪ್ರಾಚೀನ ಹಿಂದೂ ರಾಜನೈತಿಕ ವಿಚಾರಗಳ ಮತ್ತು ಮೌಲ್ಯಗಳ ಒಂದು ವ್ಯವಸ್ಥಿತವಾದ ಹಾಗೂ ಪ್ರಾಮಾಣಿಕವಾದ ನಿರೂಪಣೆಯಲ್ಲಿ ಈ ಗ್ರಂಥದ ವೈಶಿಷ್ಟ್ಯ ಅಡಗಿದೆ, ಮಹತ್ವ ಇದರಲ್ಲಿ ಅಡಗಿದೆ. ಇದಕ್ಕೆ ಈ ಗ್ರಂಥ ಬರುವುದಕ್ಕೆ ಒಂದು ಹಿನ್ನೆಲೆಯಾದ ವಾತಾವರಣ ಒಮ್ಮೆ ನಾವು ಗಮನಿಸಿದಾಗ ಇದರ ಸಾರ್ಥಕತೆ ಎಷ್ಟು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಇದು ಆ ಕಾಲಕ್ಕೆ ಅತ್ಯಂತ ಅವಶ್ಯಕವಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಮೊದಲನೇದಾಗಿ ಧಾರ್ಮಿಕವಾಗಿ ಯೋಚನೆ ಮಾಡಿದರೆ ವೈದಿಕ ಯಜ್ಞ ಪರಂಪರೆ ಮುಂದುವರೆದಿತ್ತು, ರೂಢಮೂಲವಾಗಿತ್ತು ಆ ಕಾಲ. ಆಮೇಲೆ ಅದೇ ಸಮಯದಲ್ಲಿ ದಾರ್ಶನಿಕವಾಗಿ ಉಪನಿಷತ್ತುಗಳ ಪೋಷಣೆಯಿಂದ, ಉಪನಿಷತ್ತುಗಳ ಆಧಾರದಿಂದ ಬೆಳೆದಂಥ ದರ್ಶನಗಳು ಮತ್ತು ಜೈನ ಬೌದ್ಧ ಪರಂಪರೆಗಳು, ಇವುಗಳ ಮಧ್ಯೆ ಒಂದು ರೀತಿ ಖಂಡನ ಮಂಡನ ಸೆಣಸಾಟದ ಒಂದು ವಾತಾವರಣ ಕೂಡ ಇತ್ತು. ಆಮೇಲೆ ಒಂದು ಕಡೆಗೆ ಕಲ್ಪಸೂತ್ರಗಳು, ನಾವು ಕೇಳಿದ ಕಲ್ಪಸೂತ್ರಗಳು ಅಂತಂದರೆ 4 ಥರ ಸೂತ್ರಗಳು ಬರ್ತವೆ ಅದರಲ್ಲಿ. ಶ್ರೌತ ಸೂತ್ರ, ಆಮೇಲೆ ಗೃಹ್ಯ ಸೂತ್ರ, ಧರ್ಮ ಸೂತ್ರ ಮತ್ತು ಶುಲ್ಬ ಸೂತ್ರಗಳು ಅಂತ. ಜಾಮಿಟ್ರಿ, ಶುಲ್ಬ ಸೂತ್ರಗಳು ಜಾಮಿಟ್ರಿ, ಅದು ಪ್ರಾಚೀನ ಜಾಮಿಟ್ರಿ. ಈ ಸೂತ್ರಗಳ ಪರಂಪರೆ ಬಗ್ಗೆ, ಅದನ್ನು ಉಳಿಸ್ಕೊಳ್ಳೋ ವಿಷಯದಲ್ಲಿ ಕೆಲವರು ಬಹಳ ಆಸಕ್ತರಾಗಿದ್ದಂಥ
ಒಂದು ಕಾಲ. ಒಂದು ಕಡೆಗೆ ಅಂಥವ್ರು ಇದ್ದರು, ಇನ್ನೊಂದು ಕಡೆಗೆ ಚಾರ್ವಾಕರು ಈ ಎಲ್ಲ ಯಾವ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದೋ ಈ ವೈದಿಕ ಪರಂಪರೆ, ಅದಕ್ಕೆಲ್ಲ ವಿಚಾರಕ್ಕೂ ವಿರುದ್ಧವಾಗಿರುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ, ಅವುಗಳನ್ನೆಲ್ಲ ಪ್ರಶ್ನಿಸ್ತಾ, ಅವುಗಳನ್ನೆಲ್ಲ ಟೀಕೆಗೆ ಗುರಿಪಡಿಸ್ತಾ ಇದ್ದಂಥ ಚಾರ್ವಾಕರು ಇನ್ನೊಂದು ಕಡೆ. ಇವೆಲ್ಲವರ ದೃಷ್ಟಿಯಿಂದ ಒಂದು ಗ್ರಂಥ ಬೇಕಾಗಿತ್ತು. ಆಮೇಲೆ ಈ ಚಾರ್ವಾಕರ ವಿಷಯ ಹೇಳಿದಾಗ ಒಂದು ಮಾತನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಒಂದು ಸುದೈವದ ವಿಷಯ ಅಂತಲೇ ಹೇಳಬೇಕು ಅದನ್ನು. ಆ ಚಾರ್ವಾಕರು ಕೇವಲ ಅವರ ಬೋಧನೆಯಲ್ಲಿರೋದೇನು, ಸ್ವಂತ ಸುಖದ ವಿಷಯ ಬಿಟ್ಟರೆ ಇನ್ನೇನೂ ಇಲ್ಲ ಅವರಲ್ಲಿ. ಬಹುಶಃ ಬೇರೆ ಏನು ಇತ್ತೇನೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವೆಲ್ಲ ಚಾರ್ವಾಕರನ್ನು ತಿಳ್ಕೊಳ್ಳೋದು ಯಾರ ಮೂಲಕ ಅಂದರೆ ಪೂರ್ವ ಪಕ್ಷವಾಗಿ ಬರ್ತಕ್ಕಂಥ, ಪೂರ್ವ ಪಕ್ಷ ಅಂದರೆ ಗೊತ್ತಲ್ಲ, ಪ್ರೈಮಾ ಫೇಸಿ ವ್ಯೂ ಅಂಥೇಳಿ ಇವರು ಈ ಆಸ್ತಿಕ ದರ್ಶನದವರು ಅವ್ರ ಬಗ್ಗೆ ಏನು ಹೇಳ್ತಾರಲ್ಲ, ಅದಿಷ್ಟು ಸಮರಿ ಮಾಡಿದಾರಲ್ಲ, ಅದ್ರದ್ದು ಮೇಲೆ ಆಧರಿಸಿರೋದು. ಅಲ್ಲಿ ನೋಡಿದರೆ ನಮಗಂತೂ ಯಾವುದೇ ರೀತಿ ಮೌಲ್ಯಗಳನ್ನಾಗಲಿ ಸಾಮಾಜಿಕ ಮೌಲ್ಯವನ್ನಾಗಲಿ ಅವರು ಇಟ್ಕೊಳ್ದೇನೆ ಕೇವಲ ಸ್ವಂತ ಸುಖಕ್ಕೋಸ್ಕರ ಹೇಳೋವಂಥ ಮಾತುಗಳೇ ನಮಗೆ ಕಂಡು ಬರ್ತವೆ. ಹಾಗೇನಾದರೂ ಸಾಮಾಜಿಕ ಮೌಲ್ಯಗಳನ್ನು ಒಳಗೊಂಡಂಥ ಬೋಧನೆ ಅವ್ರದ್ದು ಏನಾದ್ರು ಇದ್ದಿದ್ದರೆ ಬಹುಜನ ಎಷ್ಟು ಜನ ಚಾರ್ವಾಕರಾಗ್ತಿದ್ರೋ ಏನೋ ಗೊತ್ತಿಲ್ಲ. ಸಮಾಜದ ಪರಿಸ್ಥಿತಿ ಹೇಗೆ ಬದಲಾಯಿಸ್ತಿತ್ತು ಅನ್ನೋದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಬಹಳ ಮನೋರಂಜಕವಾಗಿರ್ತಕ್ಕಂಥ ವಿಚಾರಗಳ ಜೊತೆಗೆ ಸಾಮಾಜಿಕವಾದ ಮೌಲ್ಯಗಳು ಕೂಡ ಇದ್ದುಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಆಸ್ತಿಕ ದರ್ಶನಗಳ ದೃಷ್ಟಿಯಿಂದ ಕಷ್ಟ ಆಗ್ತಿತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ಧಾರ್ಮಿಕವಾಗಿ, ದಾರ್ಶನಿಕವಾಗಿ, ಆಮೇಲೆ ವೈಚಾರಿಕವಾಗಿ ಈ ತರಹದ ಒಂದು ವಾತಾವರಣ ಇದ್ದಾಗ ಇವೆಲ್ಲವೂ ಕೂಡ ಎಸೆದಂಥ ಏನು ಒಂದು ಸವಾಲಿತ್ತು, ವಿರೋಧಿಗಳ ಸವಾಲು, ಅದನ್ನು ಎದುರಿಸಿ ಮತ್ತೆ ಹಿಂದೂ ಆದರ್ಶಗಳನ್ನು ಪ್ರತಿಷ್ಠಾಪಿಸಬೇಕು ಅಂತಂದರೆ ಒಂದು ಪ್ರಬಲವಾದ ರಾಜಸತ್ತೆ ಬೇಕು ಅನ್ನುವ ವಿಚಾರ ಕೌಟಿಲ್ಯರ ಮನಸ್ಸಿಗೆ ಬಂದಿದ್ದರಿಂದ ಈ ಗ್ರಂಥವನ್ನು ರಚನೆ ಮಾಡಿದರು ಅಂತ ನಮಗೆ ಕಂಡು ಬರ್ತದೆ. ಈ ರಾಜಕೀಯವಾಗಿ ಯೋಚನೆ ಮಾಡಿದಾಗ ಕೌಟಿಲ್ಯ ಪೂರ್ವ ಯುಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣರಾಜ್ಯಗಳಿದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ರಿಪಬ್ಲಿಕ್ಸ್ ಅಂತ ನಾವೇನು ಕರಿತೀವಿ, ಒಂದು ರೀತಿ ಗಣರಾಜ್ಯಗಳು ಅಂತಂದರೆ ಡೆಮೋಕ್ರೆಟಿಕ್ ಸೆಟಪ್ ಇದ್ದಂಥ ಒಂದು ಆಡಳಿತ ಇದ್ದಂಥದ್ದು. ಆಗ ಅವು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವು. ಆಮೇಲೆ ರಾಜಸತ್ತೆಗಳು ಇದ್ದವು, ಅಂದರೆ ಒಬ್ಬ ರಾಜ ಆಳ್ತಿದ್ದಂಥ ಭಾಗಗಳು ಇದ್ದವು. ಆಮೇಲೆ ಅದೇ ಸಮಯದಲ್ಲಿ ಮಗಧ ಸಾಮ್ರಾಜ್ಯ ಬೆಳೆದಿತ್ತು, ದೇಶವ್ಯಾಪಿ ಆಡಳಿತ ಅದರದ್ದಾಗಿತ್ತು ಕೂಡ. ಮತ್ತು ಋಗ್ವೇದ ಮತ್ತು ಇದು ಐತರೇಯ ಬ್ರಾಹ್ಮಣಗಳಲ್ಲೇ ಬರ್ತಕ್ಕಂಥ ಸಮ್ರಾಟ್ ಎಂಬ ಒಂದು ಪರಿಕಲ್ಪನೆ, ಸಮ್ರಾಟ್ ಅಂದರೆ ಚಕ್ರವರ್ತಿ, ಅದನ್ನು ಬೌದ್ಧರು ಚಕ್ರವರ್ತಿ ಅನ್ನೋದು ಇದು ಶಬ್ದ ಪ್ರಯೋಗ ಮಾಡ್ತಾರೆ ಅದಕ್ಕೆ. ಆ ಪರಿಕಲ್ಪನೆಗಳಿಗೆ ಅನುಗುಣವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು. ಆಮೇಲೆ ಆ ರೀತಿಯ ಒಂದು ಅದು ಸಾಕಾರಗೊಳ್ತಾ ಇತ್ತು. ಸಮ್ರಾಟ್ ಅಂದರೆ ಒಬ್ಬ ಚಕ್ರವರ್ತಿ ಆಗಬೇಕು ಅನ್ನೋಂಥ ಒಂದು ಇದು. ಈ ಆಮೇಲೆ ಇನ್ನು ಕೌಟಿಲ್ಯರ ಮನಸ್ಸಿನಲ್ಲಿ ಅದೇ ತಾನೇ ಹಸಿರಾಗಿದ್ದಂಥ ಒಂದು ನೆನಪಿತ್ತು. ಅದು ಅಂತಂದರೆ ಚಂದ್ರಗುಪ್ತ ಮತ್ತು ನಂದರ ಮಧ್ಯೆ ನಡೆದಂಥ ಯುದ್ಧ. ಆ ಯುದ್ಧದ ಪರಿಣಾಮವಾಗಿ ಬಂದಂಥ ಒಂದು ಪರಿಸ್ಥಿತಿಯ ಬದಲಾವಣೆಗಳು, ಒಂದು ರೀತಿ ಅರಾಜಕತೆ ಕೂಡ ನಿರ್ಮಾಣ ಆಗಿತ್ತು, ಒಂದು ಗೊಂದಲದ ವಾತಾವರಣ ಇತ್ತು. ಜೊತೆಗೆ ರಾಷ್ಟ್ರೀಯತೆಯ ವಿಷಯದಲ್ಲೂ ಕೂಡ ಒಂದು ಬದ್ಧತೆ ಅನ್ನೋದು ಕೂಡ ಕಾಣ್ತಾ ಇರಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಅಂದರೆ ಅರಾಜಕತೆಯ ನಿರ್ಮೂಲನೆ ಮತ್ತು ಅರಾಜಕತೆಯ ನಿರ್ಮೂಲನೆ ಮಾಡಬೇಕು, ರಾಷ್ಟ್ರೀಯತೆಯನ್ನು ಮತ್ತೆ ಪುನಃ ಸ್ಥಾಪಿಸಬೇಕು. ಅಂದರೆ ಒಂದು ಬಲವಾದ ರಾಜಸತ್ತೆ ಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಮೂಡಿದ್ರಿಂದ ಈ ಗ್ರಂಥವನ್ನು ರಚನೆ ಮಾಡಿದರು ಅಂತ ನಮಗೆ ಕಂಡು ಬರ್ತದೆ. ಆಮೇಲೆ ಇನ್ನೊಂದು ಸಾಮಾಜಿಕವಾಗಿ ಯೋಚನೆ ಮಾಡಿದಾಗ ಇನ್ನೂ ಬಹಳ
ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾರು ಜೈನರಾಗಲಿ ಬೌದ್ಧರಾಗಲಿ ಇಲ್ಲಿದ್ದರೆ ತಪ್ಪು ತಿಳ್ಕೊಬಾರ್ದು, ಇದ್ದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದೀನಿ ನಾನು. ಅದು ಕೌಟಿಲ್ಯರ ಚಿಂತನೆಯಲ್ಲಿತ್ತು ಅಂತ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಏನು ಟೀಕೆ ಮಾಡೋ ಉದ್ದೇಶ ಅಲ್ಲ. ಜೈನ ಮತ್ತು ಬೌದ್ಧರಲ್ಲಿ ಒಂದು ಅವರ ಪ್ರಭಾವದಿಂದ, ಆ ಮತಗಳ ಪ್ರಭಾವದಿಂದ ಮುನಿವೃತ್ತಿ ಮತ್ತು ಗೃಹತ್ಯಾಗಗಳು ನಡೀತಾ ಇತ್ತು. ಮುನಿವೃತ್ತಿ ಸ್ವೀಕಾರ ಮಾಡೋದು, ಗೃಹತ್ಯಾಗ ಮಾಡೋದು, ಮನೆ ಬಿಟ್ಟು ಹೊರಗೆ ಬಂದುಬಿಡೋದು. ನಮಗೆ ಗೊತ್ತಿದೆ, ಇದು ಇವರ ಗ್ರಂಥಗಳನ್ನು, ಕಾವ್ಯಗಳನ್ನು ಓದಿದರೆ, ಅಶ್ವಘೋಷನ ಕಾವ್ಯಗಳನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿ ಕನ್ವರ್ಷನ್ ಮಾಡಿದರು. ಒಬ್ಬ ರಾಜಕುಮಾರನನ್ನು ಕನ್ವರ್ಷನ್ ಮಾಡಿದ್ದೇ ಒಂದು ಕಥೆ ಇದೆ, ಸೌಂದರ್ಯನಂದ ಅಂಥೇಳಿ. ಆ ತರಹದ ವಾತಾವರಣ ಇತ್ತು. ಆವಾಗ ಮುನಿವೃತ್ತಿಯನ್ನು ಸ್ವೀಕಾರ ಮಾಡೋದು, ಮನೆ ಬಿಟ್ಟು ಹೊರಟು ಬಿಡೋದು. ಆ ಮನೆ ಗತಿ ಏನು, ಮಕ್ಕಳ ಗತಿ ಏನು, ಹೆಂಡತಿ ಗತಿ ಏನು, ಈ ಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು. ಸಮಾಜದಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಸಮಾಜದಲ್ಲಿ ಒಂದು ಭದ್ರತೆಯ ವಾತಾವರಣ ಬೇಕಲ್ಲ, ಅದು ಇರಲಿಲ್ಲ. ಅದು ಸಡಿಲ ಆಗ್ತಾ ಇತ್ತು, ಬಿರುಕು ಬಿಡ್ತಾ ಇತ್ತು. ಅದು ಒಂದು ಕಡೆಗೆ ಸಾಮಾಜಿಕವಾಗಿ ಅದನ್ನು ಸುಧಾರಣೆ ಮಾಡಬೇಕು, ಇನ್ನೊಂದು ಕಡೆಗೆ ಸಾಂಪ್ರದಾಯಿಕವಾದ ವರ್ಣಾಶ್ರಮ ಧರ್ಮದ ಆದರ್ಶದ ರಕ್ಷಣೆ ಮಾಡಬೇಕು. ಇವೆಲ್ಲದಕ್ಕೂ ಕೂಡ ಅಂದರೆ ಇಂಥವು ಅನೇಕ ಸವಾಲುಗಳು ಅನೇಕ, ಉತ್ತರ ಮಾತ್ರ ಒಂದೇ ಅಂತ ಕಂಡುಕೊಂಡವರು ಕೌಟಿಲ್ಯರು. ಕೌಟಿಲ್ಯ ಕಂಡುಕೊಂಡು ಅವರೇನು ಮಾಡಿದರು, ಪ್ರಬಲವಾದ ರಾಜಸತ್ತೆಯೊಂದೇ ಇದಕ್ಕೆಲ್ಲ ಉತ್ತರ ಅಂತ ಅವರು ತಿಳ್ಕೊಂಡು ಅದನ್ನು ಬರೆದರು ಅಂತ. ಅವ್ರದ್ದು ಇದು ಸ್ಪಷ್ಟ ಎಲ್ಲಾಗುತ್ತೆ ಅಂದರೆ ಅವರೊಂದಿಷ್ಟು ನಿಯಮಗಳು ಮಾಡಿದ್ದಾರೆ. ಅವುಗಳನ್ನು ಸುಮ್ಮನೆ ಉದಾಹರಣೆ ಕೊಡ್ತೀನಿ ನಾನಿಲ್ಲಿ. ಮುನಿವೃತ್ತಿ ಮತ್ತು ಬೌದ್ಧ ವಿಹಾರಾದಿಗಳ ಜೀವನದ ಒಂದು ರೀತಿ ಬಹಳ ಅತಿರೇಕಗಳು ಕೂಡ ಕಂಡು ಬರ್ತಾ ಇದ್ದಾಗ ಕೌಟಿಲ್ಯರು ಒಂದು ರೂಲ್ ಮಾಡಿದರು. ಹೆಂಡತಿ ಮಕ್ಕಳಿಗೆ ಜೀವನೋಪಾಯ ಕಲ್ಪಿಸದೆ ಪರಿವ್ರಾಜಕನಾದವನಿಗೆ ಶಿಕ್ಷೆ ವಿಧಿಸಬೇಕು ಅಂತ. ಪ್ರಥಮ ಸಾಹಸ ದಂಡ ಅಂತ, 1000 ರೂಪಾಯಿಂದ ಆಗಿನ ಕಾಲ 1000 ಪಣದಿಂದ ಇನ್ನು ಮೇಲಕ್ಕೆ ಅಂತ ಕಾಣುತ್ತೆ ಜಾಸ್ತಿ. ಅದಕ್ಕೆ ಪ್ರಥಮ ಸಾಹಸ ದಂಡ, ದ್ವಿತೀಯ ಸಾಹಸ ದಂಡ ಅಂತ ಈಗ ಇಟ್ಟಿದ್ದಾರೆ ಅವರು. ಆಮೇಲೆ ಸ್ತ್ರೀಯರನ್ನು ಸನ್ಯಾಸಿಯರನ್ನಾಗಿ ಮಾಡ್ತಕ್ಕಂಥವ್ರನ್ನೂ ಶಿಕ್ಷಿಸಬೇಕು ಅಂತ ಅವ್ರದ್ದಿತ್ತು. ಎರಡಿದೆ ಅಲ್ಲಿ. ಪುತ್ರದಾರಂ ಅಪ್ರತಿವಿಧಾಯ ಪ್ರವ್ರಜತಃ ಪೂರ್ವಸಾಹಸ ದಂಡ. ಅದೊಂದು ದಂಡದ, ಅದಕ್ಕೊಂದೇನೋ ಇದೆ, ಅದಕ್ಕೊಂದು ಡೆಫಿನೇಷನ್ ಇದೆ, ಅದ್ರ ಪ್ರಕಾರ ದಂಡ. ಸ್ತ್ರೀಯಂಚ ಪರಿವ್ರಾಜಯತಃ ಅಂಥವನಿಗೂ ದಂಡ ವಿಧಿಸಬೇಕು ಅಂತಿದೆ ಇಲ್ಲಿ. ಆಮೇಲೆ ಅವರು ಹೇಳಿದ್ದೇನು ಅಂದರೆ, ವಾನಪ್ರಸ್ಥಾದನ್ಯ ಪ್ರವ್ರಜಿತ ಭಾವ ಮಾಸ್ತು. ವಾನಪ್ರಸ್ಥ ಸ್ವೀಕಾರ ಮಾಡೋದು ಅನಿವಾರ್ಯ, ಆಶ್ರಮ ಜೀವನದಲ್ಲಿ 3ನೇ ಆಶ್ರಮ ಅದನ್ನು ಸ್ವೀಕಾರ ಮಾಡೋದು ಸರಿಯೇ. ಆದರೆ ಅದನ್ನು ಬಿಟ್ಟು ಬೇರೆ ಪರಿವ್ರಾಜಕ ಧರ್ಮವನ್ನು ಮಾಡೋದಿದೆಯಲ್ಲ, ಅದು ಬೇಡ. ಆಮೇಲೆ ಇನ್ನೊಂದಿಷ್ಟು ಹೇಳಿದರು ಅವರು. ಅವು ಇದ್ವಲ್ಲ, ಬೇರೆ ಸಂಘಗಳು ಅವೆಲ್ಲ ಬೆಳೀತಾ ಇದ್ವಲ್ಲ, ಅದಕ್ಕೂ ಕೂಡ ಅವರೊಂದಿಷ್ಟು ಕಟ್ಟಳೆ ಹಾಕಿದರು. ಏನು ಅಂದರೆ, ಸಾಜಾತಾತ್ ಅಂದರೆ ತಮ್ಮ ಜಾತಿಯ ಅಥವಾ ಒಂದೊಂದು ಪಂಗಡಗಳ ಏನು ಇದ್ವಲ್ಲ, ಅವುಗಳ ಸಂಘವನ್ನು ಬಿಟ್ಟರೆ ಬೇರೆ ಯಾವುದೇ ಸಂಘ ಇರಬಾರ್ದು ಅಂತಲೂ ಅವ್ರು ಮಾಡಿದರು. ಆಮೇಲೆ ಇಂಥ ಒಂದು ವಿಚಾರಗಳು ನನ್ನ ರಾಜ್ಯವನ್ನು ಪ್ರವೇಶಿಸದೆ ಬೇಡ ಅಂತ ಅವ್ರು ಹೇಳಿದ್ದಾರೆ. ಮಮ ನಾಸ್ಯ ಜನಪದಂ ಉಪನಿವೇಶೇತ ಅಂತ ಹೇಳಿದ್ದಾರೆ. ಇಂಥ ಒಂದು ವಾತಾವರಣದಲ್ಲಿ ಆಮೇಲೆ ಇನ್ನೊಂದು ಆರ್ಥಿಕವಾಗಿ ಸ್ವಲ್ಪ ಸಮೃದ್ಧವಾದಂಥ ಪರಿಸ್ಥಿತಿನೂ ಇತ್ತು. ಆವಾಗ ವಿದೇಶ ವ್ಯಾಪಾರ ಸಂಬಂಧ ಚೆನ್ನಾಗಿತ್ತು, ಲಾಭದಾಯಕವಾಗಿತ್ತು. ಆಮೇಲೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯ ಪರಿಣಾಮವಾಗಿ ನೈಸರ್ಗಿಕ ಸಂಪತ್ತಿನ ಬೆಳವಣಿಗೆ ಕಡೆಗೆ
ಬರೀ ಉಪಯೋಗಿಸೋದಷ್ಟೇ ಅಲ್ಲ, ಉಪಯೋಗಿಸೋದು ಇತ್ತು, ಜೊತೆಗೆ ಅದರ ಬೆಳವಣಿಗೆ ಕಡೆ ಕೂಡ ಗಮನ ಕೊಡುವಂಥ ಪರಿಸ್ಥಿತಿ ಇತ್ತು. ಆಮೇಲೆ ಕೃಷಿ ಮತ್ತು ಕಾರ್ಖಾನೆಗಳ ಸ್ಥಾಪನೆ, ಇವುಗಳ ವೃದ್ಧಿ ಕೂಡ ಒತ್ತು ಕೂಡ ಇತ್ತು ಆ ಕಾಲದಲ್ಲಿ. ಇಂತಹ ಒಂದು ದಾರ್ಶನಿಕ, ರಾಜನೈತಿಕ, ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ರಚಿತವಾಯಿತು ಅಂತ ನಮಗೆ ಆ ಇಡೀ ಗ್ರಂಥವನ್ನು ಓದಿದಾಗ ಅನ್ನಿಸುವಂಥ ವಿಚಾರ ಅದು. ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಶಬ್ದವನ್ನೇನೋ ಪ್ರಯೋಗ ಮಾಡಿದರು, ಆದರೆ ಅಲ್ಲಿ ತನಕ ಅರ್ಥಶಾಸ್ತ್ರದ ಅರ್ಥನ ಮೊದಲಿನವರು ಯಾರೂ ಹೇಳಿರಲಿಲ್ಲ. ಅರ್ಥಶಾಸ್ತ್ರ ಗ್ರಂಥಗಳಲ್ಲಿ ಅವರು ಇದು ಧರ್ಮಶಾಸ್ತ್ರ ಈ ಥರದ ಹೆಸರುಗಳೇ ಇದ್ದವು. ಅರ್ಥಶಾಸ್ತ್ರದ ಶಬ್ದವನ್ನು ಬಳಸ್ತಾರೆ, ಬಹುಶಃ ಇವರೇ ಮೊದಲಿರಬೇಕು, ಅವರು ವಿವರಣೆ ಕೊಡಬೇಕಾಗಿ ಬಂತು. ಸಾಮಾನ್ಯ ನಾವು ಈ ಕಾಲದವರು ಅರ್ಥಶಾಸ್ತ್ರ ಅಂದ್ಕೊಳ್ಳಿ ಎಕನಾಮಿಕ್ಸ್ ಅಂತ ಅಷ್ಟು ತೊಗೊಳ್ತೀವಿ. ಎಕನಾಮಿಕ್ಸ್ ಅಷ್ಟೇ ಅಲ್ಲ, ಇದರಲ್ಲಿ ಪೊಲಿಟಿಕಲ್ ಸೈನ್ಸ್ ಇದೆ, ಸೋಷಿಯಾಲಜಿ ಇದೆ, ಎಕನಾಮಿಕ್ಸ್ ಇದೆ, ಎಲ್ಲ ಮಾನವಿಕ ವಿಚಾರಗಳೇನು, ಮಾನವಿಕ ವಿಷಯಗಳೇನಿದೆ ಎಲ್ಲವೂ ಕೂಡ ಇದರಲ್ಲಿದೆ. ಇದು ಅಂಥ ಒಂದು ವ್ಯಾಪ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಗ್ರಂಥ ಇದು. ಅದನ್ನು ಅವರು ವಿವರಣೆ ಮಾಡಿದರು, ಭಾಳ ಚೆನ್ನಾಗಿದೆ ಅದು. ಅದರ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಅರ್ಥ ಅಂತಂದರೆ ಮನುಷ್ಯರ ಜೀವನೋಪಾಯ ಅಂತ. ಅರ್ಥ ಅಂದರೆ ಮನುಷ್ಯರ ಜೀವನೋಪಾಯ. ಮನುಷ್ಯಾಣಾಂ ವೃತ್ತಿ ಅರ್ಥ, ಮನುಷ್ಯಾಣಾಂ ವೃತ್ತಿ ಅರ್ಥ. ಆಮೇಲೆ ಈ ಮನುಷ್ಯರ ವೃತ್ತಿಗೆ ಯಾವುದು ಆಧಾರ ಆಗಿದೆಯೋ ಅದು ಭೂಮಿ. ಮನುಷ್ಯರು ವಾಸಿಸ್ತಕ್ಕಂಥ ಭೂಮಿ ಅಂತ ಅರ್ಥ ತಗೊಳ್ಳಿ ಇವಾಗ ಅಂತ. ಅದಕ್ಕೆ ಅರ್ಥ ಅಂತಂದರೆ ಏನು ಅಂದರೆ ಮನುಷ್ಯರು ವಾಸ ಮಾಡುವ ಭೂಮಿ. ಇಲ್ಲಿ ಆಧಾರ ಮತ್ತು ಆಧೇಯಗಳಿಗೆ ಅಭೇದೋಪಚಾರ. ಆ ರೀತಿ ಒಂದು ಇದರ ಆಧಾರದ ಮೇಲೆ ಜೀವನೋಪಾಯ, ಆಮೇಲೆ ಜೀವನೋಪಾಯ ಅನ್ನೋದು ಇದನ್ನು ಆಧರಿಸಿರ್ತಕ್ಕಂಥದ್ದು, ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಅವರು ಮನುಷ್ಯಾಣಾಂ ವೃತ್ತಿ ಅರ್ಥ ಮನುಷ್ಯವತಿ ಭೂಮಿ ಇತ್ಯರ್ಥ. ತಸ್ಯಾಹ ಪೃಥಿವ್ಯಾಹ ಲಾಭಪಾಲನೋಪಾಯ ಶಾಸ್ತ್ರಂ ಅರ್ಥಶಾಸ್ತ್ರಂ ಅಂತ ಹೇಳಿದರು. ಅಂತಹ ಭೂಮಿಯ ಲಾಭ ಅಂದರೆ ಗಳಿಸೋದು ಮತ್ತು ಅದನ್ನು ರಕ್ಷಣೆ ಮಾಡೋದು, ಈ ಎರಡಕ್ಕೂ ನಿಯಮಿತವಾದಂಥ ಎರಡರ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಯಾವ ಶಾಸ್ತ್ರ ಇದೆ, ಅದಕ್ಕೆ ಉಪಾಯಭೂತವಾದ ಶಾಸ್ತ್ರ ಯಾವುದಿದೆ, ಸಾಧನವಾದ ಶಾಸ್ತ್ರ ಯಾವುದಿದೆ, ಅದು ಅರ್ಥಶಾಸ್ತ್ರ ಅಂತ ಅವ್ರು ಹೇಳಿದರು. ಅಂದರೆ ಎಷ್ಟು ವ್ಯಾಪಕವಾದ ಅರ್ಥದಲ್ಲಿ ಇದನ್ನು ಬಳಸಿದ್ದಾರೆ ಅಂತ. ವಾಟ್ ಎವರ್ ದಟ್ ಹ್ಯಾಪನ್ಸ್ ಆನ್ ದಿ ಅರ್ತ್, ಆಲ್ ದಟ್ ಕಮ್ಸ್ ವಿದಿನ್ ದಿ ಪರ್ವ್ಯೂ ಆಫ್ ದಿಸ್ ಅರ್ಥಶಾಸ್ತ್ರ ಅಂತ ಅರ್ಥ. ಅಷ್ಟು ವ್ಯಾಪಕವಾದ ಅರ್ಥವನ್ನು ಇಟ್ಕೊಂಡಿದ್ದಾರೆ ಇಲ್ಲಿ. ನಾವು ಇದನ್ನು ಸಾಮಾನ್ಯವಾಗಿ ಏನ್ಷಿಯಂಟ್ ಹಿಂದೂ ಪೊಲಿಟಿಕಲ್ ಸೈನ್ಸ್ ಅಂತಲೇ ಕರೆಯೋದು. ನಮ್ಮ ಇದರೊಳಗೆ ನಾವು ಸ್ಪೆಷಲ್ ಸಬ್ಜೆಕ್ಟ್ಸ್ ಇಟ್ಟಾಗ ನಾವು ಹೇಳ್ತೀವಿ ದರ್ಶನ, ಸಾಹಿತ್ಯ ಇತ್ಯಾದಿ ಹೇಳಿ ಕಡೆಗೆ ಅರ್ಥಶಾಸ್ತ್ರ, ಇದೇನು ಪೊಲಿಟಿಕಲ್ ಸೈನ್ಸ್, ಸಂಸ್ಕೃತದಲ್ಲಿರೋ ಪ್ರಾಚೀನ ಪಾಲಿಟಿ ಇದನ್ನು ಅಂತ ಹೇಳ್ತೀವಿ ನಾವು. ಹಾಗೆ ಪೊಲಿಟಿಕಲ್ ಸೈನ್ಸ್ ವಿತ್ ಆಲ್ ನೆಸೆಸರಿ ಥಿಂಗ್ಸ್ ಇನ್ಕ್ಲೂಡೆಡ್ ಇನ್ ಇಟ್. ಈ ಉದ್ದೇಶಕ್ಕೆ ಏನು ಇಲ್ಲಿ ಉದ್ದೇಶವನ್ನು ಕೂಡ ಅವರು ಹೇಳಿದ್ದಾರೆ. ಏನು ಪ್ರಯೋಜನ ಆಗುತ್ತೆ ಈ ಶಾಸ್ತ್ರದಿಂದ ಅನ್ನೋದನ್ನು ಕೂಡ ಮೊದಲು ಹೇಳಿದ್ದಾರೆ. ಈ ಶಾಸ್ತ್ರ ಆದಷ್ಟು ಕಡಿಮೆ ಕೋಟ್ ಮಾಡಿದರೆ ಸಮಯ ಬಚಾವಾಗುತ್ತೆ, ಇಲ್ಲದೇ ಇದ್ದರೆ ಸಮಯನೂ ಅದರಲ್ಲೂ ಹೋಗುತ್ತೆ. ಅದಕ್ಕೆ ನಾನು ಸುಮ್ಮನೆ ಸಮರೈಸ್ ಮಾಡ್ತೇನೆ. ಅನೇಕ ಕಡೆಗಳಲ್ಲಿ ಅನೇಕ ತಂತ್ರಗಳನ್ನು, ಯೋಜನೆಗಳನ್ನು ಒಳಗೊಂಡಿರ್ತಕ್ಕಂಥ ಶಾಸ್ತ್ರ ಇದು. ಯಾವುದಕ್ಕೋಸ್ಕರ ಅಂದರೆ ಅವರು ಮೊದಲು ಹೇಳಿದಾಗೆ ಭೂಮಿಯನ್ನು ಪಡೆಯೋದು ಮತ್ತು ರಕ್ಷಿಸೋದು, ಗಳಿಕೆ ಮತ್ತು ರಕ್ಷಣೆ. ಆಮೇಲೆ ಧರ್ಮ ಅರ್ಥ ಕಾಮ ಎಂಬ ತ್ರಿವರ್ಗ ಏನಿದೆಯಲ್ಲ, ಮೋಕ್ಷದ ಬಗ್ಗೆ ಅವರೇನು ಹೇಳಲಿಕ್ಕೆ ಹೋಗಲ್ಲ. ಅವ್ರು ಹೇಳೋದು ಅರ್ಥ ಪ್ರಧಾನಂ ಅಂತಲೇ ಹೇಳೋದು, ಅರ್ಥವೇ ಪ್ರಧಾನ. ತ್ರಿವರ್ಗಗಳಲ್ಲಿ ಚತುರ್ವರ್ಗ ಅಂತ ನಾವು ಇಟ್ಕೊಂಡ್ರು ಅರ್ಥವೇ ಪ್ರಧಾನ ಅಂತ ಹೇಳೋರು ಇವರು. ಯಾಕೆಂದರೆ ಅರ್ಥಶಾಸ್ತ್ರ ಇವ್ರದ್ದು, ಅದಕ್ಕೋಸ್ಕರ ಅರ್ಥವೇ ಪ್ರಧಾನ. ಆಮೇಲೆ ಅರ್ಥವನ್ನು ಅವಲಂಬಿಸಿಯೇ ಧರ್ಮ ಮತ್ತು ಕಾಮಗಳು ಇರಬೇಕು ಅಂತ ನಾವೇನು ಹೇಳ್ತೀವಿ, ಹಾಗಲ್ಲ. ನಾವೇನು ಹೇಳ್ತೀವಿ, ದಾರ್ಶನಿಕರು ಹೇಳೋದು ಹೇಗೆ, ಧರ್ಮವನ್ನು ಅವಲಂಬಿಸಿಯೇ ಅರ್ಥ ಕಾಮಗಳು ಇರಬೇಕು ಅಂತ ಹೇಳ್ತೀವಿ ನಾವು.
ಆದರೆ ಕೌಟಿಲ್ಯ ಹೇಳಿದೇನೆಂದರೆ ಅರ್ಥವನ್ನು ಅವಲಂಬಿಸಿಯೇ ಧರ್ಮ ಮತ್ತು ಅರ್ಥಗಳು ನಡೀತವೆ, ಧರ್ಮ ಮತ್ತು ಕಾಮಗಳು ನಡೀತವೆ ಅಂತ ಹೇಳೋದು ಅವರು. ಅವ್ರು ಹೇಳ್ತಾರೆ ಹೀಗೆ ತ್ರಿವರ್ಗವನ್ನು ಸಾಧನೆ ಮಾಡೋದಕ್ಕೆ, ಅದನ್ನು ಪ್ರವರ್ತನೆ ಮಾಡೋದಕ್ಕೆ ಮತ್ತು ಅದನ್ನು ರಕ್ಷಣೆ ಮಾಡೋದಕ್ಕೆ ಕೂಡ ಈ ಶಾಸ್ತ್ರ ಬೇಕು. ಹೀಗೆ ಈ ಉದ್ದೇಶದಿಂದ ಇಟ್ಕೊಂಡಿರ್ತಕ್ಕಂಥ ಕೌಟಿಲ್ಯ ಉದ್ದೇಶಕ್ಕೆ ಅನುಗುಣವಾಗಿಯೇ ಅರ್ಥಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಕಾಣ್ತಕ್ಕಂಥವು 4 ವಿಷಯಗಳು ಅಂತ ನಾವು ಗುರುತಿಸ್ಬೋದು. ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಷಯಗಳು 4. ಮೊದಲನೇ ವಿಷಯ ಅದನ್ನು ನಾವು ರಾಜರ್ಷಿ ವೃತ್ತ ಅಂತ ಕರೀಬೋದು. ರಾಜರ್ಷಿ ವೃತ್ತ, ಅದನ್ನು ವಿವರಣೆ ಕೊಡ್ತೀನಿ ಮುಂದೆ. ಎರಡನೇದು ರಾಜ್ಯಾಡಳಿತ, ಅಂದರೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್. ಅದು ಇದರೊಳಗೆ 2 ಬರುತ್ತೆ. ಇದು ರಾಜ್ಯಾಡಳಿತ ಅಂತಂದಾಗ ಕಾರ್ಯಾಂಗ ಆಯ್ತು ಇದು. ಆಮೇಲೆ ಇನ್ನೊಂದು ಬರುತ್ತೆ, ಅದು ಮೂರನೇದು ನ್ಯಾಯ ವ್ಯವಹಾರ, ಅಂದರೆ ನ್ಯಾಯಾಂಗ ಅಂತ ನಾವೇನೀಗ ಕರಿತೀವಿ. ಕಾರ್ಯಾಂಗ ನ್ಯಾಯಾಂಗ ಇವೆರಡು ಕೂಡಿದ್ದು ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್. ಆ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನಲ್ಲಿ 2 ಭಾಗ ಮಾಡಿಕೊಂಡು ನಾವು ಆಡಳಿತ ಒಂದು, ಆಮೇಲೆ ನ್ಯಾಯ ವ್ಯವಹಾರ ಒಂದು, 2, 3 ಆಯಿತು. ಯುದ್ಧ ಮತ್ತು ವಿದೇಶ ನೀತಿ, ಇವು 4. ಈ 4 ವಿಷಯಗಳು ಇದರಲ್ಲಿ ಬರೋದು. ಅದರ ವಿವರಗಳು ತುಂಬ ಬರ್ತದೆ. ಮತ್ತು ಎಲ್ಲ ದೃಷ್ಟಿಯಿಂದ ಅವರ ವಿಚಾರದ ವ್ಯಾಪ್ತಿ ಒಂದೊಂದು ವಿಷಯಕ್ಕೂ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಎಲ್ಲ ದೃಷ್ಟಿಯಿಂದ ಯೋಚನೆ ಮಾಡಿದ್ದಾರೆ ಅವರು. ಆ ಕಾಲದಲ್ಲಿ ಇತ್ತೋ ಇಲ್ವೋ, ಎಷ್ಟಿತ್ತೋ ಎಷ್ಟಿಲ್ವೋ, ಅವರು ಕಂಡುಕೊಂಡಿದ್ದು ಎಷ್ಟು ಅರ್ಥಶಾಸ್ತ್ರಗಳಲ್ಲಿ ವ್ಯಕ್ತವಾಗಿತ್ತೋ ವ್ಯಕ್ತವಾಗಿರಲಿಲ್ವೋ, ಅವರಂತೂ ಅವರ ದೃಷ್ಟಿಯಲ್ಲಿ ಇಡೀ ಚಿತ್ರವನ್ನು ಮುಂದಿಟ್ಟುಕೊಂಡು ಪ್ರತಿಯೊಂದು ಎಳೆಯಾಗಿ ವಿಷಯವನ್ನು ಹಿಂಜಿ ಒಂದೊಂದಕ್ಕೂ ಕೂಡ ಸಮಾಧಾನ, ಪ್ರಶ್ನೆ ಮತ್ತು ಸಮಾಧಾನಗಳನ್ನು ಇಟ್ಟಿದ್ದಾರೆ. ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಇಷ್ಟು ವಿಚಾರ ತುಂಬಿರ್ತಕ್ಕಂಥ ಗ್ರಂಥ ಇದು. ಮೊದಲನೇದನ್ನು ತಗೊಂಡ್ರೆ ನಾವು ರಾಜರ್ಷಿ ವೃತ್ತ ಅಂತ ನಾನು ಮೊದಲು ಹೇಳಿದೆ. ಇದು ರಾಜನ ಕರ್ತವ್ಯ ನಿರ್ವಹಣೆಗೆ ಬೇಕಾದಂಥ ಎಲ್ಲ ಇಕ್ವಿಪ್ಮೆಂಟ್ ಏನು ಬೇಕಲ್ಲ ಅದಿಷ್ಟು ಅದರಲ್ಲಿ ಬರುತ್ತೆ. ಇದು 3 ಅಧಿಕರಣಗಳಲ್ಲಿ ಇದು ವಿಭಜಿತವಾಗಿದೆ ವಿಷಯ. ಮೊದಲನೇದು ಅದಕ್ಕೆ ವಿನಯಾಧಿಕರಣ ಅಂತ ಕರೀತಾರೆ. ವಿನಯಾಧಿಕರಣದಲ್ಲಿ ರಾಜನ ವಿನಯ ಸಂಪಾದನೆ, ವಿದ್ಯಾಭ್ಯಾಸ ಮತ್ತು ಡಿಸಿಪ್ಲಿನ್ ಏನು ಹೇಳ್ತೀವಿ, ಆ ಎರಡನ್ನು ಹೇಗೆ ಪಡ್ಕೊಳ್ಬೇಕು ರಾಜ ಅನ್ನೋದು ವಿಷಯ ಬರ್ತದೆ. ಆಮೇಲೆ ಇನ್ನೊಂದು ಮಂಡಲ ಯೋನಿ ಅಂತ ಬರ್ತದೆ. ಇದು ವಿದೇಶಿ ನೀತಿಗೆ ಸಂಬಂಧಪಟ್ಟಂತೆ ಮಂಡಲ ಥಿಯರಿ ಒಂದು ಬರ್ತದೆ, ಅದರಲ್ಲಿ ವಿಷಯ ಬಂದಿದೆ. ಮತ್ತು ವ್ಯಸನಾಧಿಕರಣ ಅಂತ 8ನೇ ಅಧಿಕರಣ, 1, 6 ಮತ್ತು 8 ಈ 3 ಅಧಿಕರಣಗಳಲ್ಲಿ ಈ ವಿಷಯ ಹಂಚೋಗಿದೆ. ಈ ವಿನಯಾಧಿಕರಣದಲ್ಲಿ ನಾನು ಆಗಲೇ ಹೇಳಿದಾಗೆ ರಾಜನ ವಿನಯ, ಸಾಮಾನ್ಯ ದಂಡಕ್ಕೆ ಸಂಬಂಧಿತಕ್ಕಂಥ ವಿಷಯ. ಅಂದರೆ ಈಗ ರಾಜ ತೀಕ್ಷ್ಣ ದಂಡನಾಗಿರಬಾರ್ದು, ಅತಿ ಮೃದು ದಂಡನಾಗಿಯೂ ಇರಬಾರ್ದು, ಬಹಳ ಮೃದುವಾಗಿಯೂ ದಂಡವನ್ನು ಕೊಡಬಾರ್ದು, ಬರೀ ತೀಕ್ಷ್ಣವಾದ ದಂಡನೂ ಕೊಡಬಾರ್ದು. ಈ ಥರ ಮಧ್ಯವರ್ತಿಯಾಗಿ ತುಂಬ ಯಾವುದಕ್ಕೆ ಯಾವುದು ಸರಿಯೋ ಯೋಚನೆ ಮಾಡಿಕೊಡ್ಬೇಕು ಅನ್ನೋಂಥ ವಿಷಯ ಇಲ್ಲೇ ಬರುತ್ತೆ ಮೊದಲಿಗೆ. ಆಮೇಲೆ ವಿದ್ಯಾಸಮುದ್ದೇಶದಲ್ಲಿ 4 ವರ್ಣಗಳ ಕರ್ತವ್ಯಗಳೇನು ಅನ್ನೋದನ್ನು ತ್ರಯಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಆಮೇಲೆ ಮಂತ್ರಿ, ಪುರೋಹಿತ, ಗೂಢಚಾರರು, ದೂತರು ಇವ್ರನ್ನ ನೇಮಕ ಮಾಡೋದು, ಎಂಥವ್ರನ್ನ ನೇಮಕ ಮಾಡಬೇಕು, ಯಾವ ರೀತಿ ನೇಮಕ ಮಾಡಬೇಕು, ಎಂಥವ್ರನ್ನ ನೇಮಕ ಮಾಡಬೇಕು ಅಂತಂದರೆ ಆಚಾರ ಶುದ್ಧರಾಗಿರ್ತಕ್ಕಂಥವ್ರು, ಒಳ್ಳೆಯವರನ್ನು ನಾವು ನೇಮಕ ಮಾಡಬೇಕು. ಅದನ್ನು ಹೇಗೆ ಕಂಡುಕೊಳ್ಳೋದು ಅಂತಂದರೆ ಅವರು 4 ವಿಧವಾದ ಉಪಧಾಗಳಿಂದ, 4 ವಿಧವಾದ ಟೆಂಪ್ಟೇಷನ್ಸ್ಗೆ ಅವ್ರನ್ನ ಒಳಪಡಿಸಬೇಕು. ಅವ್ರನ್ನ ಅದರಲ್ಲೂ ಗೆದ್ದು ಬಂದವ್ರನ್ನ ಮಂತ್ರಿ ಪುರೋಹಿತರನ್ನು ಮಾಡ್ಕೋಬೇಕು ಅಂತ ಒಂದಿದೆ. ಆ ಉಪಧಾಗಳ ಬಗ್ಗೆ ನಾನು ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯ, ಇನ್ನು ಬೇರೆ ವಿಷಯಗಳು ಅನೇಕ ಇದೆ. 4 ಉಪಧಾಗಳು: ಧರ್ಮೋಪಧ, ಅರ್ಥೋಪಧ, ಕಾಮೋಪಧ ಮತ್ತು ಭಯೋಪಧ ಅಂತ. ಮೋಕ್ಷೋಪಧ ಇಲ್ಲ. 4 ಧರ್ಮೋಪಧ ಅಂತ ಅಲ್ಲ, ಭಯೋಪಧ ಅಂತ ಒಂದಿದೆ. ಮೊದಲನೇದರಲ್ಲಿ ಧರ್ಮೋಪಧ ಅಂತ ಹೇಳಿದಾಗ ಧರ್ಮದ ಹೆಸರಿನಲ್ಲಿ ಒಂದಿಷ್ಟು ಯಾರೋ ಒಬ್ಬರು ಇನ್ನೊಬ್ಬರು ಕಿವಿ ಊದೋದು, ರಾಜ ಧರ್ಮ ಪಾಲನೆ ಮಾಡ್ತಾಯಿಲ್ಲ ಅಂಥೇಳಿ. ಅವನೇನಾದರೂ ವಶ ಆಗಿಬಿಟ್ಟ ಅಂತಂದರೆ ಆವಾಗ ಅವನು ಅನರ್ಹ ಅಂತ
ಗೊತ್ತಾಗುತ್ತೆ. ಇನ್ನು ಅರ್ಥೋಪದದಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಏನಾದರೂ ಅವನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯವೇನೋ ಅಂತ ನೋಡೋದು, ಹಾಗೇನಾದ್ರು ಆಯಿತು ಅಂದರೆ ಅದು. ಆಮೇಲೆ ಕಾಮೋಪದದಲ್ಲಿ ಮುಖ್ಯವಾದಂಥ ಅರಸಿ ಇರ್ತಾಳಲ್ಲ, ಆಕೆನ ಬಿಟ್ಟು ಬೇರೆ ರಾಣಿಯರು ಪ್ರಯತ್ನ ಮಾಡಬೇಕಂತ. ಇದನ್ನು ನೋಡಿ, ಅದರಲ್ಲಿ ಎಷ್ಟು ಸೂಕ್ಷ್ಮ ವಿಚಾರ ಕೂಡ ಇದೆ ಅಲ್ಲಿ. ಬೇರೆ ರಾಣಿಯರು ಕಾಮೋಪದ ಅಂತಂದರೆ ಕಾಮದ ಇದನ್ನು ಬೀಸೋದು, ಒಬ್ಬ ಮಂತ್ರಿ ಮೇಲೆ, ಒಬ್ಬ ಯಾರ ಮೇಲೆ, ಒಬ್ಬನ ಯಾರನ್ನ ಆರಿಸ್ಕೋಬೇಕಂತ ಅವನ ಮೇಲೆ. ಅವನೇನಾದರೂ ಅದಕ್ಕೆ ಬಿದ್ದ, ಹೋದ ಅವನು, ಅದರಲ್ಲಿ ಗೆದ್ದ ಅಂದರೆ ಅವನು ತರಬಹುದು. ಯಾವ್ಯಾವುದಕ್ಕೆ ಎಂತೆಂಥವ್ರು ನೇಮಕ ಮಾಡಬೇಕು ಅನ್ನೋದು ಮುಂದೆ ಬರುತ್ತೆ. ಆಮೇಲೆ ಭಯೋಪದ ಅಂದರೆ ಭಯ ಹುಟ್ಟಿಸೋ ಅಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿ ಅದಕ್ಕೆ ಒಬ್ಬ ಪ್ರಚಾರ ಮಾಡೋಕ್ಕೆ ಹೋಗಬೇಕು. ಅಲ್ಲಿ ಅವನೇನಾದರೂ ಅದರಲ್ಲಿ ತಾನು ಒಪ್ಕೊಂಡು ಅವನ ಜೊತೆಗೆ ಬಂದ ಅಂದರೆ ಆವಾಗ ಅವನು ತಪ್ಪು ಮಾಡಿದ ಅಂತ ಅರ್ಥ. ಅದು ಹೀಗೆ 4 ವಿಧವಾದ ಉಪದಾಗಳಿಂದ ಪರೀಕ್ಷೆ ಮಾಡಿ ಅವರನ್ನು ನೇಮಕ ಮಾಡ್ಕೋಬೇಕು ಅಂತಿದೆ. ಇನ್ನು 6ನೇ ಅಧಿಕರಣದಲ್ಲಿ ಏನು ಮಂಡಲ ಯೋನಿ ಅಂತ ಕರೀತಾರೆ, ಅದಕ್ಕೆ ಮಂಡಲ ಯೋನಿ ಅಂತ ಕರೀತಾರೆ. ಅದಕ್ಕೆ ಅಲ್ಲಿ ಬರುವಂಥ ವಿಷಯ ಸಪ್ತಾಂಗಂ ರಾಷ್ಟ್ರಂ ಅನ್ನೋ ವಿಷಯ ಬರುತ್ತೆ. ರಾಷ್ಟ್ರ ಅಂತಂದರೆ 7 ಅಂಗಗಳುಳ್ಳದ್ದು, 7 limbs ಆಫ್ ಎ ಕಿಂಗ್ಡಮ್ ಅನ್ನೋ ರೀತಿಯಲ್ಲಿ ಇದೆ ಅದು. ಅಂದರೆ ಸ್ವಾಮಿ ಅಂದರೆ ರಾಜನೇ ಸ್ವಾಮಿ, ಅಮಾತ್ಯ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿ, ಪ್ರಧಾನಿ ಅಂತ ಕರೀತಾರಲ್ಲ ಅವನು. ಆಮೇಲೆ ಜನಪದ ಅಂದರೆ ಕಂಟ್ರಿ ಸೈಡ್ ಇದೆಯಲ್ಲ ಅದು. ದುರ್ಗ ಅಂದರೆ ನಾವೇನು ರಾಜಧಾನಿ ಮಾಡ್ಕೊಂಡಿರ್ತೇವಲ್ಲ ಅದಕ್ಕೆ ಸುತ್ತಲೂ ದುರ್ಗ. ಮತ್ತು ಏನೇನು ಬೇಕಾಗುತ್ತೆ ಅದನ್ನೆಲ್ಲ ವಸ್ತುಗಳನ್ನು ಒಳಗಡೆ ಸಂಗ್ರಹಿಸಿ ದುರ್ಗವನ್ನು ಕಟ್ಟಿರೋವಂಥದ್ದು, ರಕ್ಷಣೆ ಮಾಡೋವಂಥದ್ದು ದುರ್ಗ. ಇದು 4ನೇದು. ಸ್ವಾಮಿ, ಅಮಾತ್ಯ, ಜನಪದ, ದುರ್ಗ. ಅದಾದಮೇಲೆ ಕೋಶದ ಬೆಳವಣಿಗೆ ಮಾಡಬೇಕು, ಟ್ರೆಷರಿ. ಆಮೇಲೆ 6ನೇದು ದಂಡ ಅಂತಂದರೆ ದಂಡೋಪಾಯ, ಯುದ್ಧ ಮುಂತಾದವುಗಳನ್ನು ಮಾಡೋದಕ್ಕೆ ದಂಡನಾಯಕ ಮುಂತಾದವರು ಏನು ಬೇಕಲ್ಲ ಅವರೆಲ್ಲ ನೇಮಕ ಮಾಡೋದು, ಅದರದ್ದೊಂದು ಇದೆಲ್ಲ ಆ ಒಂದು ವ್ಯವಸ್ಥೆ. ಜೊತೆಗೆ ಧರ್ಮಸ್ಥೀಯದ ವ್ಯವಸ್ಥೆ, ನ್ಯಾಯ ವ್ಯವಹಾರದ ವ್ಯವಸ್ಥೆ ಕೂಡ ಇರಲೇಬೇಕು. ಆಮೇಲೆ ಮಿತ್ರ ಅನ್ನೋದು ವಿದೇಶಿ ನೀತಿಯಲ್ಲಿ ಮಿತ್ರರ ಬಗ್ಗೆ ವಿಷಯ ಬರುತ್ತೆ. ಇವು 7 ರಾಷ್ಟ್ರದ ಅಂಗಗಳು. ಇವತ್ತಿಗೂ ಕೂಡ ಅನ್ವಯ ಆಗ್ತಕ್ಕಂಥವೇ ಇವು. ಬೇರೆ ಬೇರೆ ರೀತಿಯಲ್ಲಿ ಅನ್ವಯ ಮಾಡ್ಕೋಬೇಕು, ನಾವು ಸ್ವಲ್ಪ ಬದಲಾವಣೆಗಳು ಮಾಡ್ಕೋಬೇಕಾಗುತ್ತೆ. ಇನ್ನು 8ನೇ ಅಧಿಕರಣ ವ್ಯಸನಾಧಿಕರಣ ಅಂತ ಕರೀತಾರೆ. ಇದರಲ್ಲಿ ಈ ರಾಜ್ಯಾಂಗಗಳೇನಿದಾವಲ್ಲ, ರಾಜ್ಯಾಂಗಗಳು ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಫ್ ಗವರ್ನಮೆಂಟ್, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅವರಲ್ಲಿ ಕಂಡುಬರ್ತಕ್ಕಂಥ ವ್ಯಸನಗಳು ಮತ್ತು ಅವರಿಂದ ಆಗ್ತಕ್ಕಂಥ ಏನಾದರೂ ಅಪಾಯಗಳಾಗಬಹುದಾದರೆ ಇವನ್ನೆಲ್ಲನೂ ಕೂಡ ಗೂಢಚಾರನ ಮುಖ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದಕ್ಕೇನು ಪ್ರತಿವಿಧಾನ ಮಾಡಬೇಕು ಅದನ್ನು ಮಾಡ್ತಾ ಹೋಗಬೇಕು ಅಂತ. ಇದು ವ್ಯಸನಾಧಿಕರಣ. ಇಲ್ಲಿ ರಾಜ್ಯ, ಪ್ರಜೆಗಳು ಇವರ ಹಿತರಕ್ಷಣೆ ಆಗಬೇಕು. ಆಮೇಲೆ ರಾಜ ಮತ್ತು ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಕಂಟಕಗಳ ನಿರ್ಮಾಣ ಆಗದ ರೀತಿಯಲ್ಲಿ ಇರಬೇಕು. ಒಂದು ಪೀಡನ ವರ್ಗ ಅಂತ ಒಂದಿರುತ್ತೆ. ಈ ಪೀಡನ ವರ್ಗ ಅಂತಂದರೆ ಪರದೇಶದ ಅಥವಾ ವೈರಿಯ ಕಕ್ಷೆಗೆ ಅವರು ಸಿಕ್ಕು ಅವರಿಗೆ ಸಹಾಯ ಮಾಡೋವಂಥ ಒಂದು ಪೀಡನ ವರ್ಗ ಇರ್ತದೆ. ಅವರು ಬರೀ ಇಲ್ಲಲ್ಲ, ಸಮಾಜಕ್ಕೆ ಪೀಡಿಯಾಗಿ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಆ ಪೀಡನ ವರ್ಗ ಇವತ್ತು ಗೂಂಡಾ ಎಲಿಮೆಂಟ್ಸ್ ಇರ್ತಾವಲ್ಲ, ಅದು ಇದು ಅಂಥ ಒಂದು ಎಲಿಮೆಂಟ್ಸ್ ಇದ್ದಂಥದ್ದು. ಪ್ರತಿಬಂಧಕ ವರ್ಗ ಅಂದರೆ ಎಲ್ಲದಕ್ಕೂ ಅಡಚಣೆ ಹೊಡ್ತಕ್ಕಂಥ ಒಂದು ಜನಗಳ ಗುಂಪು. ಆಮೇಲೆ ಕೋಶ ಸಂಬಂಧಿಯಾಗಿರ್ತಕ್ಕಂಥ ವರ್ಗ, ಸೈನ್ಯ ಮತ್ತು ಮಿತ್ರ, ಇವರೆಲ್ಲರಿಗೂ ಸಂಬಂಧಿಸಿರ್ತಕ್ಕಂತಹ ಅಪಾಯಗಳನ್ನು ಗುರುತಿಸೋದು ಒಂದು ಕಡೆಗೆ, ತೊಂದರೆಗಳನ್ನು ಗುರುತಿಸೋದು ಒಂದು ಕಡೆಗೆ, ಅದಕ್ಕೆ ಪ್ರತಿವಿಧಾನ ಮಾಡೋದು ಇನ್ನೊಂದು ಕಡೆಗೆ. ಈ ಎಲ್ಲ ವಿಷಯಗಳು ಅದರಲ್ಲಿ ಬರುತ್ತೆ. ಇನ್ನು ಮೊದಲನೇದು ರಾಜರ್ಷಿ ವೃತ್ತದಲ್ಲಿ ಬಂದಂಥ ವಿಷಯ. ಅದು ಇಷ್ಟು ಸಂಕ್ಷಿಪ್ತವಾಗಿ ಹೇಳಿ ಇನ್ನು ಮುಂದೆ ರಾಜ್ಯಾಡಳಿತ. ಈ ರಾಜ್ಯಾಡಳಿತದ ವಿಷಯದಲ್ಲಿ ಇದು 2ನೇ ಅಧಿಕರಣದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ. ರಾಜ್ಯಾಡಳಿತ ವ್ಯವಸ್ಥೆ ಎಲ್ಲ, ಅದಕ್ಕೆ ಅಧ್ಯಕ್ಷ ಪ್ರಚಾರ ಅಂತ ಅದಕ್ಕೆ ಒಂದು ಅಧಿಕರಣದ ಹೆಸರು. ಬೇರೆ ಬೇರೆ ಈಗ ನಮ್ಮಲ್ಲಿ ಇವತ್ತು ನಾವೇನು
ಚೀಫ್ ಸೆಕ್ರೆಟರಿಯಿಂದ ಸೆಕ್ರೆಟರಿಗಳು ಅಂತ ಕರಿತೀವಲ್ಲ, ಎಜುಕೇಷನ್ ಸೆಕ್ರೆಟರಿ, ಆ ಸೆಕ್ರೆಟರಿ, ಈ ಸೆಕ್ರೆಟರಿ ಅಂತ ಕರಿತೀವಲ್ಲ, ಅವರೆಲ್ಲ ಅಧ್ಯಕ್ಷರು ಅಂತ ಹೆಸರುಗಳವಾಗಿದ್ದಿದ್ದು ಅವರಿಗೆ. ಮೊದಲಿಗೆ ಇಲ್ಲಿ ಬರೋದು ಈ ಅಧಿಕರಣದಲ್ಲಿ ಜನಪದಗಳ ರಚನೆ. ಅಂದರೆ ನಾವು ಡಿಸ್ಟ್ರಿಕ್ಟ್ಗಳ ನಿರ್ಮಾಣ ಮಾಡೋದು, ತಾಲೂಕುಗಳನ್ನು ವಿಭಾಗ ಮಾಡೋದು ಇತ್ಯಾದಿ ಏನು ಒಂದರ ರಾಜ್ಯದ ವ್ಯವಸ್ಥೆ ಇದೆಯಲ್ಲ ಅದನ್ನೆಲ್ಲ ಮಾಡೋವಂಥದ್ದು. ಆಮೇಲೆ ಭೂ ವಿಭಾಗ ಮಾಡೋವಂಥದ್ದು, ಆಮೇಲೆ ದುರ್ಗ ನಿರ್ಮಾಣ, ಇವೆಲ್ಲವುಗಳಿಗೆ ಮೊದಲಿಗೆ ವಿಷಯ ಬರ್ತದೆ. ಅದಾದ ಮೇಲೆ ಕೆಲವು ಅಧ್ಯಕ್ಷರದ ವಿಷಯ ಬರ್ತದೆ. ಉದಾಹರಣೆಗೆ ಕೋಶಾಧ್ಯಕ್ಷ, ಕೋಶಾಧಿಪತಿ. ಈ ಕೋಶಾಧ್ಯಕ್ಷ ಅಂದರೆ ಟ್ರೆಷರರ್ ಅಲ್ಲ, ಇಲ್ಲಿ ಡೈರೆಕ್ಟರ್ ಆಫ್ ಸ್ಟೋರ್ಸ್ ಅಂತ ಇಲ್ಲಿರೋದು, ಇಲ್ಲಿ ಬಂದಿರೋದು. ಆಮೇಲೆ ಲೆಕ್ಕಾಧಿಕಾರಿ, ಲೆಕ್ಕಾಧಿಕಾರಿ ಸಮಾಹರ್ತರು, ಲೆಕ್ಕವನ್ನು ಇಡೀ ರಾಜ್ಯದ ಲೆಕ್ಕವನ್ನು ಇಡ್ತಕ್ಕಂಥವನು. ಅಂದರೆ ನಾವಿವಾಗೇನು ಇವರು ಎ ಜಿ ಅಂತ ಕರಿತೀವಲ್ಲ, ಹಾಂ ಅವರು. ಆಮೇಲೆ ಸುವರ್ಣಾಧ್ಯಕ್ಷ, ಆಮೇಲೆ ಆಕರಾಧ್ಯಕ್ಷ, ಮೈನ್ಸ್ಗೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ, ಸೂಪರಿಂಟೆಂಡೆಂಟು. ಆಮೇಲೆ ಅದೇ ಥರ ಸುವರ್ಣಾಧ್ಯಕ್ಷ, ಪಣ್ಯಾಧ್ಯಕ್ಷ ಅಂತಂದರೆ ಟ್ರೇಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ. ಆಮೇಲೆ ಕುಪ್ಯಾಧ್ಯಕ್ಷ, ಸೂಪರಿಂಟೆಂಡೆಂಟ್ ಆಫ್ ಫಾರೆಸ್ಟ್ ಪ್ರಾಡ್ಯೂಸ್, ಸೂಪರಿಂಟೆಂಡೆಂಟ್ ಆಫ್, ಒಳ್ಳೊಳ್ಳೆ ಹೆಸರುಗಳಿದೆ, ನಾವು ಉಪಯೋಗಿಸ್ಕೋಬೋದಾಗಿತ್ತು, ಬಹುಶಃ ನಾವು ಉಪಯೋಗಿಸ್ಕೊಳ್ಳಿಲ್ಲ ಇಲ್ಲಿ ತನಕ. ತುಂಬ ಒಳ್ಳೊಳ್ಳೆ ಹೆಸರುಗಳಿದೆ. ಈಗ ನೋಡಿ, ಸಮಾಹರ್ತರು ಅನ್ನೋ ಹೆಸರಿದೆಯಲ್ಲ, ಇದು ಎ ಜಿಗೆ ಕರೆಯೋದು. ಎ ಜಿ ಅಂತ ನಾವೇನು ಕರಿತೀವಿ, ಏನಪ್ಪ ಇದು ಎ ಜಿಗೆ ಅಕೌಂಟೆಂಟ್ ಜನರಲ್ ಅಂತೀವಲ್ಲ, ಅಕೌಂಟೆಂಟ್ ಜನರಲ್ಗೆ ಸಮಾಹರ್ತರು ಅಂತ ಕರೀತಾರೆ ಅವರು. ಒಳ್ಳೊಳ್ಳೆ ಹೆಸರುಗಳಿದೆ. ಒಂದು ಕುಪ್ಯಾಧ್ಯಕ್ಷ ಅಂದರೆ ಫಾರೆಸ್ಟ್ ಪ್ರಾಡ್ಯೂಸ್ ಇರ್ತದಲ್ಲ ಅದರ ಸೂಪರಿಂಟೆಂಡೆಂಟು. ಆಮೇಲೆ ಶುಲ್ಕಾಧ್ಯಕ್ಷ ಅನ್ನೋದು ಗೊತ್ತಲ್ಲ, ಡ್ಯೂಟೀಸು, ಟಾಲ್ಸ್ ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥವನು. ಸೂತ್ರಾಧ್ಯಕ್ಷ ಅಂತಂದರೆ ಟೆಕ್ಸ್ಟೈಲ್ಸ್ ಮಿನಿಸ್ಟರು, ಟೆಕ್ಸ್ಟೈಲ್ಸ್ನ ಒಬ್ಬ ಅಧ್ಯಕ್ಷ. ಹಾಗೆ ಸೀತಾಧ್ಯಕ್ಷ ಅಂದರೆ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟವನು. ಹಸ್ತ್ಯಾಧ್ಯಕ್ಷ ಇದ್ದಾನೆ, ರಥಾಧ್ಯಕ್ಷ ಇದ್ದಾನೆ. ಆಮೇಲೆ ಪದಾತಿ, ಸೈನ್ಯದ ಅಧ್ಯಕ್ಷ ಒಬ್ಬ ಇದ್ದಾನೆ, ಸೇನಾಪತಿ ಇದ್ದಾನೆ. ಆಮೇಲೆ ಮುದ್ರಾಧ್ಯಕ್ಷ ಅಂತಂದರೆ ಪಾಸ್ಪೋರ್ಟ್ ಆಫೀಸರ್ ಇರ್ತಾನಲ್ಲ ಅವನು. ಆಮೇಲೆ ವಿನೀತಾಧ್ಯಕ್ಷ ಅಂತಂದರೆ ಈ ಪ್ಯಾಸ್ಚರ್ ಲ್ಯಾಂಡ್ ಏನಿರುತ್ತಲ್ಲ ಅದನ್ನು ಅದರ ರೂಲರ್ ಅವನು. ಇವೆಲ್ಲವುಗಳ ಬಗ್ಗೆ ಇಲ್ಲಿ ನಮಗೆ ಪ್ರತಿಯೊಂದು ಏನೇನು ನ್ಯೂನತೆಗಳನ್ನು ಇಲ್ಲಿ ಕಾಣಬಹುದು ಅದನ್ನೆಲ್ಲ ಊಹೆ ಮಾಡಿ ಅದನ್ನೆಲ್ಲವನ್ನು ಗಮನಿಸಿ ಅವುಗಳಿಗೆ ಪ್ರತಿವಿಧಾನವನ್ನು ಹೇಳ್ತಾ ಬಂದಿದ್ದಾರೆ. ಅಂದರೆ ಇಲ್ಲಿ ಬರ್ತಕ್ಕಂಥ ಇದಕ್ಕೆ ನಿಯಮಾವಳಿಗಳು, ವಹಿಸಬೇಕಾಗಿರ್ತಕ್ಕಂಥ ಎಚ್ಚರಿಕೆಗಳು ಎಲ್ಲವನ್ನು ಇಲ್ಲಿ ಕೊಟ್ಕೋತಾ ಬರ್ತಾ ಇದ್ದಾರೆ. ಆಮೇಲೆ ಕರ್ತವ್ಯಚ್ಯುತರು ಆಗಲೂ ಇದ್ರಲ್ಲ, ಅವರಿಗೆ ದಂಡನೆಗಳೇನು ಅನ್ನೋದು ಇದರ ಸವಿವರವಾದಂಥ ವಿಚಾರ ನಾವಿಲ್ಲಿ ಕಾಣ್ಬೋದು. ಇನ್ನು ಮೂರನೇದು ನ್ಯಾಯ ವ್ಯವಹಾರ. ಇದಕ್ಕೆ ಧರ್ಮಸ್ಥೀಯ ಅನ್ನೋದೊಂದು ಮೂರನೇ ಅಧಿಕರಣ ಇದೆ, ಅದಕ್ಕೆ ಧರ್ಮಸ್ಥೀಯ ಅಂತ ಕರೀತಾರೆ. ಇದು ನ್ಯಾಯ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಒಂದು. ಇನ್ನು ಎರಡನೇದು ಕಂಟಕ ಶೋಧನ ಅಂತ. ಕಂಟಕ ಶೋಧನ ಆಮೇಲೆ ಯೋಗ ವೃತ್ತ, ಈ ಮೂರು ಅಧಿಕರಣಗಳಲ್ಲಿ ನ್ಯಾಯ ವ್ಯವಹಾರದ ವಿಷಯ ಬರುತ್ತೆ. ಧರ್ಮಸ್ಥೀಯ ಅಂದರೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಕೋರ್ಟ್ ಅಂತ, ಲೀಗಲ್ ಕೋರ್ಟ್ ಏನಿದೆ, ಲಾ ಕೋರ್ಟ್ ಇದೆ, ಅದಕ್ಕೆ ಧರ್ಮಸ್ಥೀಯ ಅಂತ ಕರೀತಾರೆ. ಹೆಸರು ಬಹಳ ಸಿಗ್ನಿಫಿಕೆಂಟ್ ಆಗಿದೆ. ಅಂದರೆ ನ್ಯಾಯ ವ್ಯವಹಾರಕ್ಕೆ ಸಂಬಂಧಿಸಿದಂಥ ಒಂದು ಸ್ಥಾನ. ಆ ನ್ಯಾಯಾಲಯಗಳ ಸ್ಥಾಪನೆಯ ಬಗ್ಗೆ ಮೊದಲು ಹೇಳ್ತಾರೆ, ಯಾವ್ಯಾವ ತರಹದ ನ್ಯಾಯಾಲಯಗಳು, ಎಲ್ಲೆಲ್ಲಿ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನಾವಿವಾಗ ಮ್ಯಾಜಿಸ್ಟ್ರೇಟ್ಸ್ ಕೋರ್ಟು, ಹೈಕೋರ್ಟು, ಆಮೇಲೆ ಸುಪ್ರೀಂ ಕೋರ್ಟ್ ಅಂತಿದ್ದಂಗೆ ಇಲ್ಲೂ ಕೂಡ ಗ್ರೇಡೇಷನ್ ಇರ್ತಕ್ಕಂಥ ಅನೇಕ ಕೋರ್ಟ್ಸ್ನ ವಿವರಣೆಯನ್ನು ನಾವು ಕಾಣ್ಬೋದು ಇಲ್ಲಿ. ಆಮೇಲೆ ಏನೇನು ವಿಚಾರ ಬರುತ್ತೆ ಅಂದರೆ, ಒಪ್ಪಂದಗಳ ಬಗ್ಗೆ ಏನಾದರೂ ವಿವಾದಗಳಿದ್ದರೆ, ವಿವಾಹ, ದಾಯ ವಿಭಾಗ ಅಂದರೆ ಇನ್ಹೆರಿಟೆನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಾಸ್ತುಕ ಗೃಹ ಸಂಬಂಧಿಯಾಗಿರ್ತಕ್ಕಂಥ ವಿವಾದಗಳು, ಋಣಾದಾನ ಸಾಲ ವ್ಯವಹಾರದಲ್ಲಿ ಬರ್ತಕ್ಕಂಥ ವಿವಾದಗಳು, ಆಮೇಲೆ ನಿಕ್ಷೇಪಕ್ಕೆ ಸಂಬಂಧಪಟ್ಟಂಥ ನಿಯಮಗಳು, ಆಮೇಲೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಇವು ಒಡೆತನಕ್ಕೆ, ಓನರ್ಶಿಪ್ಪಿಗೆ ಸಂಬಂಧಪಟ್ಟಂಥ ವಿವಾದಗಳು. ಇವು ಅಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರುಗಳು ಇದ್ದಾವೆ. ಇನ್ನೂ ತುಂಬ ಅಲ್ಲಲ್ಲೇ ಬೇರೆ ವಿಷಯಗಳು ಬರ್ತವೆ, ಆದರೆ ಅವಕ್ಕೊಂದು ಅವುಗಳಲ್ಲೇ ಅವುಗಳ ಹೆಡ್ಡಿಂಗ್ನಲ್ಲೇ ತೆಗೆದುಕೊಂಡಿದ್ದಾರೆ ಅಷ್ಟೇ. ತುಂಬ ವಿಷಯಗಳು ಬರುತ್ತೆ.
ಸುಮ್ಮನೆ ನಾನು ಇವತ್ತು ಒಂದಷ್ಟು ಕೆಲವು ಸ್ಪರ್ಶ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಕೌಟಿಲ್ಯ ಅರ್ಥಶಾಸ್ತ್ರದ ಒಂದೊಂದು ವಿಷಯನೂ ತಗೊಂಡಾಗ ತುಂಬ ವಿವರಣೆಗಳಿದೆ ಅದರಲ್ಲಿ. ಅದಿಷ್ಟಕ್ಕೂ ಹೋಗದೆ ನಾನು ಕೇವಲ ಒಂದು ಸ್ಥಾಲಿ ಪುಲಾಕನ್ಯಾಯ ಅಂತಿರೋ ಏನೋ ಅಂತಿರಲ್ಲ ಅಂತ ಆ ಥರದ್ದೊಂದು ಪರಿಚಯ ಮಾಡಿಕೊಡ್ತಾಯಿದ್ದೀನಿ ಅಷ್ಟೆ. ಈ ಕಂಟಕ ಶೋಧನೆಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಷಯಗಳು ಬರ್ತವೆ. ಈಗ ಕುಶಲಕರ್ಮಿಗಳು ಅಂದರೆ ಈಗ ಸ್ವರ್ಣಕಾರ ಇತ್ಯಾದಿಗಳೆಲ್ಲ ಇದ್ದಾರೆ, ನಾನಾ ರೀತಿಯ ಕುಶಲಕರ್ಮಿಗಳಿದ್ದಾರೆ. ಈ ಕುಶಲಕರ್ಮಿಗಳು ಕೆಲಸ ಮಾಡೋದ್ರಲ್ಲಿ ಕುಶಲರಾಗಿರೋದು ಅಷ್ಟೇ ಅಲ್ಲ, ಮೋಸ ಮಾಡೋದ್ರಲ್ಲೂ ತುಂಬ ಕುಶಲರಾಗಿರ್ತಾರೆ. ವಿಶೇಷವಾಗಿ ಅದನ್ನು ಗಮನಿಸ್ತಾರೆ ಇಲ್ಲಿ ಅವರು. ಒಬ್ಬ ಸ್ವರ್ಣಕಾರ ಏನೇನೆಲ್ಲ ಮಾಡಬಹುದು ಅದೆಲ್ಲದಕ್ಕೂ ಕೂಡ ದಂಡವನ್ನು ವಿಧಾನ ಮಾಡ್ತಾರೆ ಇಲ್ಲಿ ಅವರು. ಕುಶಲಕರ್ಮಿಗಳು, ಆಮೇಲೆ ವರ್ತಕರು. ಇದು ವಾಣಿಜ್ಯ ಅನ್ನೋದೇ ದ್ರೋಹ ಚಿಂತನ ಅಂತ ಒಂದು ಇದು ಬಂದುಬಿಟ್ಟಿದೆ. ಅದು ಬರಬಾರ್ದಾಗಿತ್ತು, ಆ ಪದನೆ ಬಂದುಬಿಟ್ಟಿದೆ ಅದು, ಆಯಿತಾ. ವರ್ತಕರನ್ನು ಒಂದು ಕಡೆಗೆ ಅವ್ರನ್ನ ರಕ್ಷಣೆ ಮಾಡೋದು, ಸಮಾಜವನ್ನು ವರ್ತಕರಿಂದ ರಕ್ಷಣೆ ಮಾಡೋದು, ಎರಡೂ ಕೆಲಸನ ಇವರು ಮಾಡಬೇಕು ಮಾಡೋದು ಇಟ್ಕೊಂಡಿದ್ದಾರೆ. ಇದು ಕಂಟಕ ಶೋಧನೆಯಲ್ಲಿ ಬರ್ತಕ್ಕಂಥ ವಿಷಯ ಇದೆಲ್ಲನೂ. ಆಮೇಲೆ ರಾಜ್ಯದ ಉತ್ಪಾತಾದಿಗಳಿಂದ ರಾಜ್ಯವನ್ನು ರಕ್ಷಿಸೋದು ಇದರಲ್ಲೇ ಬರುತ್ತೆ. ದ್ರೋಹಿಗಳು, ಚೋರರು, ಕೊಲೆಗಾರರು ಇಂಥವ್ರನ್ನೆಲ್ಲ ಕಂಡು ಹಿಡಿದು ಅವರಿಗೆ ಬಂಧಿಸೋದು. ಆಮೇಲೆ ಇನ್ನೊಂದು ಭಾಳ ಆಸಕ್ತಿಯ ಅಂಶ ಅಂತಂದರೆ ತಪ್ಪೊಪ್ಪಿಗೆ ಮಾಡಿಸುವ ವಿಧಾನಗಳು ಇವತ್ತು ಇದಾವಲ್ಲ, ಅವನ್ನೆಲ್ಲ ತಪ್ಪೊಪ್ಪಿಗೆ ಮಾಡಿಸೋದನ್ನು ವಿಧಾನಗಳು ನಾವಾಗೇನು ಕೋರ್ಟ್ಗೆ ಹೋಗಿ ನೋಡಿಲ್ಲ, ಅಲ್ಲೋಗಿ ನೋಡಿಲ್ಲ, ಸಿನಿಮಾಗಳಲ್ಲಿ ನೋಡಿದ್ದೀವಿ ಅಂತ ಕಾಣುತ್ತೆ ನಾವೆಲ್ಲ ಸ್ವಲ್ಪ ಹೆಚ್ಚಾಗಿ. ಅವನ್ನೆಲ್ಲ ನೋಡಿದರೆ ಆ ಥರದ ವಿಧಾನಗಳು ಇದ್ವೋ ಏನೋ, ತಪ್ಪೊಪ್ಪಿಗೆ ವಿಧಾನಗಳು, ಒಪ್ಪಿಸುವಂಥ ವಿಧಾನಗಳವು. ಅವುಗಳ ಬಗ್ಗೆ ಕೂಡ ತುಂಬ ವಿಚಾರ ಮಾಡಿ ಹೇಳಿದ್ದಾರೆ. ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ, ಉದ್ಯಮ ರಕ್ಷಣೆಯಲ್ಲಿ, ಇವುಗಳಲ್ಲೆಲ್ಲ ಕೂಡ ಪರಿಶೀಲನೆ ಮಾಡಿ ಏನೇನು ನ್ಯೂನತೆಗಳಿದೆ, ಏನೇನು ಅನ್ಯಾಯಗಳಾಗ್ತಾಯಿದೆ ಅದನ್ನೆಲ್ಲನೂ ತಪ್ಪಿಸೋದಕ್ಕೋಸ್ಕರ ದಂಡ ವಿಧಾನ ಇತ್ಯಾದಿಗಳೆಲ್ಲವನ್ನೂ ಕೂಡ ಇಲ್ಲಿ ವಿವರ ಮಾಡಿದ್ದಾರೆ. ಒಂದು ಭಾಳ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ಈ ಹಣವನ್ನು ಹಣ ಮಾಡ್ಕೊಳ್ಳೋದಿದೆಯಲ್ಲ, ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬರೀ ಲಂಚದ ರೂಪದಲ್ಲಲ್ಲ, ಅಕೌಂಟ್ ಇಡೋದ್ರಲ್ಲೇ ನೋಡಿದರೆ ಅಕೌಂಟ್ ಭಾಳ ಚೆನ್ನಾಗೇ ಇರಬೇಕು. ಆ ರೀತಿ ಅಕೌಂಟ್ ಇಡೋದ್ರಲ್ಲೇ 40 ವಿಧಾನಗಳನ್ನು ಹೇಳಿದ್ದಾರೆ ಅವರು. 40 ವಿಧಾನಗಳನ್ನು ಹೇಳಿ ಆ 40 ವಿಧಾನದಿಂದ ಮೋಸ ಮಾಡ್ಬೋದಂತವರು. ಅಂದರೆ ಅವ್ರ ಕಾಲದಲ್ಲ 40 ವಿಧಾನಗಳನ್ನು ಅವ್ರು ಕಂಡಿದ್ದಾರಲ್ಲ ನೋಡಿ. ಅಲ್ಲಿ ಈಗ ಎಷ್ಟು ವಿಧಾನಗಳಾಗಿದ್ದಾವೋ ಗೊತ್ತಿಲ್ಲ, ಈ ಸಾವಿರಾಗಿದ್ದಾವೋ ಏನೋ. ಅದೆಲ್ಲ ಬಂದಿದೆ ಅದರಲ್ಲಿ. ಆಮೇಲೆ ಈ ಯೋಗ ವೃತ್ತದಲ್ಲಿ ಸರ್ಕಾರಿ ನೌಕರರ ಮಾಡಿರ್ತಕ್ಕಂಥ ದ್ರೋಹಗಳಿಗೆ ದಂಡನೆ, ಆಮೇಲೆ ಅದರ ಜೊತೆಗೇ ಕೋಶ ವೃದ್ಧಿಯನ್ನು ಮಾಡುವಂಥ ವಿಧಾನಗಳು, ಆಮೇಲೆ ಸಂಬಳದ ವಿಷಯ, ಅರಮನೆ ನೌಕರರು ಮತ್ತು ಸೇವಕರ ಕರ್ತವ್ಯಗಳು ಮತ್ತು ಅವರ ವರ್ತನೆಗಳ ಬಗ್ಗೆ ವಿಚಾರ ಮಾಡುವಂಥದ್ದು, ಅವರ ಸಮಯ ಪಾಲನೆಯ ಬಗ್ಗೆ ಗಮನಿಸುವಂಥದ್ದು, ರಾಜ್ಯವನ್ನು ದೃಢಗೊಳಿಸುವಂಥ ವಿಧಾನ ಏನು, ಇವೆಲ್ಲವನ್ನು ಕೂಡ ಯೋಗ ವಿಧಾನ ಅಥವಾ ಯೋಗ ವೃತ್ತ ಎಂಬ ಒಂದು ಅಧಿಕರಣದಲ್ಲಿ ನಾವು ಕಾಣ್ತೀವಿ. ಇದೆಲ್ಲವೂ ಕೂಡ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ವಿಚಾರಗಳಿದೆ. ಯುದ್ಧ ಮತ್ತು ವಿದೇಶ ನೀತಿ, ಇದು ನಾಲ್ಕನೇ ವಿಷಯ. ಇದು ನ್ಯಾಯ ವ್ಯವಹಾರ, ಈಗ ಮುಂದಿಂದ ಯುದ್ಧ. ಇಲ್ಲಿ ಏಳನೇ ಅಧಿಕರಣದಲ್ಲಿ ಬರ್ತಕ್ಕಂಥ ವಿಷಯ ಇದು. ಷಾಡ್ಗುಣ್ಯ ಅಂತ ಅಧಿಕರಣಕ್ಕೆ ಹೆಸರು, ಷಾಡ್ಗುಣ್ಯ ಅಂತ ಅಧಿಕಾರಕ್ಕೆ ಹೆಸರು. ಅಂದರೆ ವಿದೇಶ ನೀತಿ ವಿದೇಶ ನೀತಿಯಲ್ಲಿ 6 ಅಂಗಗಳನ್ನು ಗುರುತಿಸಿದ್ದಾರೆ, ಅವಕ್ಕೆ ಗುಣಗಳು ಅಂತ ಕರೀತಾರೆ ಅವರು. ಸಂಧಿ, ವಿಗ್ರಹ, ಆಸನ, ಯಾನ, ಸಂಶಯ, ದ್ವೈಧೀಭಾವ, ಇವು 6 ಅಂಗಗಳು. ಇವುಗಳನ್ನು ಪ್ರಯೋಗ ಮಾಡಬೇಕಾದ್ರೆ ಯೋಗ್ಯ ಸಮಯ ಯಾವುದು, ಇದನ್ನು ಹೇಳುವಂಥ ವಿಷಯ ಮೊದಲಿಗೆ ಬರುತ್ತೆ. ಯಾವ್ಯಾವುದನ್ನು
ಯಾವಾಗ ಪ್ರಯೋಗ ಮಾಡಬೇಕು, ಯಾವಾಗ ಯಾವುದು ಸರಿ ಅನ್ನೋದನ್ನು ಹೇಳಿ ಆಮೇಲೆ ಒಂದೊಂದನ್ನು ವಿವರಣೆ ಮಾಡ್ತಾರೆ. ರೀತಿ ನೀತಿಗಳನ್ನು ಹೇಳಿ ಆದಮೇಲೆ ಸಂಧಿ ಅಂದರೆ ಏನು ಅಂತ ಹೇಳ್ತಾರೆ. ಸಂಧಿ ಅಂತಂದರೆ ಯಾವುದಾದ್ರೊಂದು ಪಣವನ್ನಿಟ್ಟು ಒಪ್ಪಂದ ಮಾಡಿಕೊಳ್ಳೋದು, ಅಗ್ರಿಮೆಂಟ್. ಜನರಲಾಗಿ ಅಗ್ರಿಮೆಂಟ್ ಅಂತ ನಾವು ಕರಿಬೋದು. ಅದು ರಾಜರಿಗೆ ರಾಜ್ಯಗಳಿಗೆ ಇರ್ತಕ್ಕಂಥ ಒಂದು ಅಗ್ರಿಮೆಂಟ್ ತರಹ. ಆ ಅಗ್ರಿಮೆಂಟು ಅದು ಸಂಧಿ ಅಂತ ಕರೀತಾರೆ. ಅದಕ್ಕೆ ವಿಗ್ರಹ ಅಂತಂದರೆ ಸಂಧಿ ಮುರಿದಾಗ ಮುಂದಿನ ಘಾತಕವಾದಂಥ ಒಂದು ಕಾರ್ಯಾಚರಣೆ ಅಂದರೆ ಯುದ್ಧ, ಅದನ್ನೇ ಅವರು ವಿಗ್ರಹ ಅಂತ ಕರೀತಾರೆ. ವಿಗ್ರಹ ಅನ್ನೋ ಶಬ್ದಕ್ಕೆ ಯುದ್ಧ ಅನ್ನೋ ಶಬ್ದ ಅರ್ಥವೂ ಇದೆ. ಆಮೇಲೆ ಆಸನ ಅಂತಂದರೆ ನಾವು ಯುದ್ಧಕ್ಕೆ ಹೋಗುವಾಗ ಎಲ್ಲಾದರೂ ಒಂದು ಕಡೆಗೆ ತಂಗಿ ಅಂದರೆ ಉಳ್ಕೊಂಡು ಅಲ್ಲಿ ಮುಂದೆ ಇದಕ್ಕೆ ನಾವು ಸ್ಟ್ರಾಟಜಿಕ್ ಹಾಲ್ಟ್ ಅಂತ ಕರಿಬೋದು. ನಾವು ಅಂದರೆ ವಿಚಾರ ಮಾಡಿ ಭಾಳ ಬುದ್ಧಿವಂತಿಕೆಯಿಂದ ಚಾತುರ್ಯಗಳನ್ನು ಯೋಚನೆ ಮಾಡೋದಕ್ಕೋಸ್ಕರ ಒಂದು ಏನು ಉಳ್ಕೊಳ್ತೀವಲ್ಲ ಅದಕ್ಕೆ ಆಸನ ಅಂತ ಕರೀತಾರೆ. ಆಮೇಲೆ ಯಾನ ಅಂತಂದರೆ ಸೈನ್ಯಾಚರಣೆಗೆ ಸಿದ್ಧತೆ ಮಾಡಿಕೊಳ್ಳೋದು. ಸಂಶಯ ಅಂತಂದರೆ ಬಲವಾದಂಥ ಒಬ್ಬ ಮಿತ್ರನ ಆಶ್ರಯ ಪಡೆಯೋದು. ದ್ವೈಧೀಭಾವ ಅಂದರೆ ಎರಡು ಮಾಡೋದು, ಅಂದರೆ ಒಬ್ಬರ ಕಡೆ ಕೆಲವರು ಕಡೆ ಒಪ್ಪಂದ ಮಾಡ್ಕೊಳ್ಳೋದು, ಕೆಲವ್ರ ಮೇಲೆ ಯುದ್ಧ ಸಾರೋದು. ಈ ರೀತಿ ದ್ವೈಧೀಭಾವ ಅಂತ. ದ್ವೈಧೀಭಾವ ಅಂತಂದರೆ ಸಾಮಾನ್ಯ ಅರ್ಥದಲ್ಲಿ ತಗೊಳ್ಳೋಂಗಿಲ್ಲ, ಇದನ್ನು ಈ ರೀತಿ ಅರ್ಥ ಕೊಟ್ಟಿದ್ದಾರೆ. ದ್ವೈಧೀಭಾವ ಅಂದರೆ ಒಂದು ರೀತಿ ಡ್ಯೂಪ್ಲಿಸಿಟಿ ಅಂತ ಅಂತಾರಲ್ಲ, ಕೆಲವರು ಟ್ರಾನ್ಸ್ಲೇಷನನ್ನು ಡ್ಯೂಪ್ಲಿಸಿಟಿ ಅಂತ ಮಾಡಿದ್ದಾರೆ. ಆದರೆ ಕೌಟಿಲ್ಯನ ಅರ್ಥಶಾಸ್ತ್ರ ಓದಿದಾಗ ಅಲ್ಲಿ ಸ್ಪಷ್ಟ ಆಗುತ್ತೆ. ಒಬ್ಬರ ಜೊತೆಯಲ್ಲಿ ಒಪ್ಪಂದ, ಇನ್ನೊಬ್ಬರ ಜೊತೆಯಲ್ಲಿ ಯುದ್ಧ. ಇವ್ರ ಸಹಾಯ ತೊಗೊಂಡು ಅವ್ರ ಮೇಲೆ ಹೋಗೋದು. ಈ ರೀತಿದು ದ್ವೈಧೀಭಾವ ಅಂತ ಕರೆದಿದ್ದಾರೆ ಅವರು. ಆಮೇಲೆ ಸಂಘವೃತ್ತ ಅಂತ ಒಂದು ಬರ್ತದೆ. ಅಲ್ಲಿ ಈ ವಿಶೇಷವಾಗಿ ಗಣರಾಜ್ಯಗಳ ಸಂಬಂಧವನ್ನು ಚೆನ್ನಾಗಿ ನಾವು ಇಟ್ಕೊಳ್ಬೇಕು ಅಂತ. ಯಾವೊಬ್ಬ ರಾಜ ಸುತ್ತಮುತ್ತ ಗಣರಾಜ್ಯಗಳಿದ್ದರೆ ಅವುಗಳ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡ್ರೆ ಒಳ್ಳೆಯದು ಅವನಿಗೆ ಅಂತ. ಅದಕ್ಕೆ ದಂಡ ಮತ್ತು ಮಿತ್ರ ಲಾಭಗಳಿಗಿಂತ ಈ ಸಂಘ ಲಾಭ ಇದೆಯಲ್ಲ, ಸಂಘ ಅಂತಂದರೆ ಇದು ಗಣರಾಜ್ಯಗಳ ಸಂಬಂಧ ಇದೆಯಲ್ಲ, ಇದು ಬಹಳ ಪ್ರಮುಖವಾದ್ದು, ಇದು ಉತ್ತಮ. ಆಮೇಲೆ ವಿಶೇಷವಾಗಿ ವಿಜಿಗೀಷು ಅಂದರೆ ಗೆಲ್ಲೋನು, ಅಂದರೆ ಈ ರಾಜನಿಗೆ ವಿಜಿಗೀಷು ಅಂತ ಕರಿತೀವಿ ನಾವು. ಯಾವ ರಾಜನ ಬಗ್ಗೆ ನಾವು ವಿಚಾರ ಮಾಡ್ತೀವೋ ಅವನು ವಿಜಿಗೀಷು, ಅವನು ಗೆಲ್ಲುವವನು ಅಂತ. ಆ ವಿಜಿಗೀಷು ವೈರಿಗಳ ಆಘಾತಕ್ಕೆ ಒಳಗಾಗದೇ ಇರುವಂಥ, ಮಣಿದೇ ಇರತಕ್ಕಂಥ ಗಣರಾಜ್ಯಗಳನ್ನು ಮತ್ತು ಅನುಕೂಲಕವಾಗಿದ್ದ ಗಣರಾಜ್ಯಗಳನ್ನು ಮೊದಲು ಅವರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಳ್ಬೇಕು. ಮತ್ತು ಇದು ಸಾಮ ದಾನಗಳಿಂದ ಅವರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಳ್ಬೇಕು. ಆಮೇಲೆ ಬೇರೆ ಜನಪದಗಳು ಅಥವಾ ರಾಜಸತ್ಯಗಳು ಇದ್ದರೆ ಭೇದ ದಂಡಗಳಿಂದ ಅವರನ್ನು ಸಾಧ್ಯವಾದಷ್ಟು ವಶದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ಅನೇಕ ಅಧಿಕರಣಗಳಲ್ಲಿ ಈ ವಿಷಯ ಕೂಡ ಬಂದಿದೆ. ಈ ವಿಷಯ ಅಂತಂದರೆ ಇದು ವಿದೇಶ ನೀತಿ, ಯುದ್ಧ, ಇದರ ಬಗ್ಗೆ ಬಂದಿದೆ. ಆಮೇಲೆ ಬಹಳ ಮುಖ್ಯವಾದಂಥ ವಿಷಯ ಅಂತಂದರೆ ಅಲ್ಲಿ ಬರೋದು ಒಂದು ರಾಜ್ಯವನ್ನು ನಾವು ಗೆಲ್ತೇವೆ. ಆ ಗೆದ್ದ ಮೇಲೆ ಒಂದು ಕನ್ಸಾಲಿಡೇಷನ್ ಅಂತ ಕರಿತೀವಲ್ಲ, ಅದಕ್ಕೆ ಶಾಂತಿ ಪಾಲನೆ ಅಂತ ಕರೀತಾರೆ ಇದಕ್ಕೆ, ಇಲ್ಲಿ ಆ ಶಬ್ದನ. ಆ ಗೆದ್ದಂಥ ರಾಜ್ಯನ ವಶ ಮಾಡಿಕೊಂಡು ಅವರು ಇವನನ್ನು ಈ ರಾಜನನ್ನು ಒಪ್ಕೊಳ್ಳೋಕೆ ಮಾಡಬೇಕು ಅಂತಂದರೆ ಕೆಲವು ವಿಧಿವಿಧಾನಗಳಿದೆ, ಅವುಗಳ ಮೂಲಕ ಮಾಡಿಕೊಳ್ಬೇಕು ಅಂತನ್ನೋದು. ಇದಕ್ಕೆ ಶಾಂತಿ ಪಾಲನೆ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ದಾರೆ. ಆಮೇಲೆ ಇನ್ನೂ ಕೆಲವು ಸಂದರ್ಭದಲ್ಲಿ ಯುದ್ಧದ ಅಂಗವಾಗಿಯೇ ಔಪನಿಷದಿಕಂ ಅಂತ ಒಂದು ಶಬ್ದ ಇದೆ. ಅದ್ರ ಏನಂದರೆ ರಹಸ್ಯ. ಉಪನಿಷತ್ ಅಂದರೆ ರಹಸ್ಯ ವಿದ್ಯೆ ಅಂತ ಇಟ್ಕೊಂಡಿದ್ದೀವಿ ನಾವು. ಆದರೆ ಈ ರಹಸ್ಯ ಬೇರೆ. ರಹಸ್ಯವಾದ ತಂತ್ರಗಳು, ಆಮೇಲೆ ಮಂತ್ರತಂತ್ರಗಳ ಪ್ರಯೋಗ, ಇವುಗಳ ಮೂಲಕ ವೈರಿಯನ್ನು ಪೀಡೆ ಮಾಡೋದು, ಅದ್ಭುತವಾದಂಥ ಸನ್ನಿವೇಶ ನಿರ್ಮಾಣ ಮಾಡೋದು, ವೈರಿಗಳನ್ನು ತಪ್ಪುದಾರಿಗೆ ಎಳೆಯೋದು ಇತ್ಯಾದಿ ವಿಷಯಗಳೆಲ್ಲ ಬರುವಂಥದ್ದು ಔಪನಿಷದಿಕಂ ಅಂತ ಒಂದು ಇದಿದೆ. ಹೀಗೆ ಕೌಟಿಲ್ಯನ ಅರ್ಥಶಾಸ್ತ್ರ ವ್ಯಾಪ್ತಿ ಆಂತರಿಕ ಆಡಳಿತ ಅಂದರೆ ಕಾರ್ಯಾಂಗ ಮತ್ತು ನ್ಯಾಯಾಂಗ, ವಿದೇಶ ನೀತಿ ಇವೆರಡನ್ನೂ ಕೂಡ ಒಳಗೊಂಡಿದೆ. ಆಮೇಲೆ ನಾಗರಿಕ ಸಂಹಿತೆ, ಅಪರಾಧ ಸಂಹಿತೆ, ಯುದ್ಧ ನೀತಿ ಇವು ಮೂರು ಕೂಡ ಇದರಲ್ಲಿ ಬಂದಿದೆ.
ಇನ್ನು ಕಡೆಯ ವಿಷಯ ಇದರಲ್ಲೇ, ಅದಕ್ಕೆ ಸಮಯ ಭಾಳ ಕಡಿಮೆ ಉಳೀತು ಅಂತ ಅನ್ನಿಸ್ತಾ ಇದೆ. ಇದು ಭಾಳ ಮುಖ್ಯವಾದದ್ದು. ಆದರೆ ಹಿಂದಿಂದೇನು ಅದು ಸಮಯ ಗೊತ್ತಾಗೋದೇ ಇಲ್ಲ. ಹೇಳಬೇಕಾದ್ರೆ ಏನೇನೋ ಬರ್ತದೆ ಮನಸ್ಸಿಗೆ, ಹೇಳ್ತಾ ಇರ್ತೀವಿ. ಆದರೆ ಟೀಚಿಂಗ್ನೊಳಗೆ ಹಂಗೆ ಮಾಡಲಿಕ್ಕಾಗಲ್ಲ. ನಾವು ಅಲ್ಲಿ ಇಟ್ಕೊಂಡಿರ್ತೀವಿ, ಹೇಳ್ತಾ ಹೋಗ್ತೀವಿ, ಸಮಯ ಬಂದಿರ್ತದೆ, ಗಂಟೆ ಹೊಡೆದ ಕೂಡಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಅದಕ್ಕೊಂದು ಅಲ್ಲಿಗೊಂದು ಎಲ್ಲಿಗೋ ಅಂತ ನಿಲ್ಲಿಸ್ಬೇಕಲ್ಲ, ಅದನ್ನು ನಾವು ಮಾಡ್ತೀವಿ. ಇಲ್ಲ ಆದರೆ ಸ್ವಲ್ಪ ಫ್ರೀಡಮ್ ಅನಿಸುತ್ತೆ, ಅಂದರೆ ಜಾಸ್ತಿ ಮಾತಾಡ್ತೀವೇನೋ ಅನಿಸುತ್ತೆ. ಈ ರಾಜಧರ್ಮದಲ್ಲಿ ಒಂದು ನೈತಿಕತೆ ಬಗ್ಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅನ್ನೋದು ಕೆಲವು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ನಾನು ತೋರಿಸ್ತೇನೆ ಅಷ್ಟೇ. ಕೌಟಿಲ್ಯನ ಅರ್ಥಶಾಸ್ತ್ರ ರಾಜಧರ್ಮವನ್ನು ಹೇಳುತ್ತೆ ಅನ್ನೋ ವಿಷಯ ಈಗಾಗಲೇ ನಮಗೆಲ್ಲ ಸ್ಪಷ್ಟ ಆಗಿದೆ. ಇಲ್ಲಿ ಧರ್ಮ ಅನ್ನೋದು 3 ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ಗಮನಿಸ್ಬೋದು. ಮೊದಲನೇದು ಸಾಮಾಜಿಕ ಕರ್ತವ್ಯ ಧರ್ಮ ಅಂತ. ಧರ್ಮ ಅನ್ನೋದನ್ನು ಸಾಮಾಜಿಕ ಕರ್ತವ್ಯ ಅಂತ. ಈ ಒಂದು ಸಾಮಾಜಿಕ ಕರ್ತವ್ಯದ ಅರ್ಥದಲ್ಲಿ ವರ್ಣಾಶ್ರಮ ಧರ್ಮವನ್ನು ಅವರು ಹೇಳಿದ್ದಾರೆ. ವರ್ಣಗಳ ಕರ್ತವ್ಯಗಳೇನು, ಬ್ರಾಹ್ಮಣ ಕರ್ತವ್ಯಗಳೇನು, ಕ್ಷತ್ರಿಯನ ಕರ್ತವ್ಯಗಳೇನು, ಆಮೇಲೆ ವೈಶ್ಯನ ಕರ್ತವ್ಯಗಳೇನು, ಶೂದ್ರನ ಕರ್ತವ್ಯಗಳೇನು ಅಂತ ಈ ವಿಷಯ ಬಂದಿರೋದ್ರಿಂದ ಒಂದು ಸಾಂಪ್ರದಾಯಿಕವಾಗಿರುವಂಥ ವಿಚಾರವೇ ಇಲ್ಲಿದೆ ಅಂತಲೇ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬೋದು. ಬ್ರಾಹ್ಮಣನ ಕರ್ತವ್ಯಗಳು ಗೊತ್ತೇ ಇದೆ, ಅಧ್ಯಯನ, ಅಧ್ಯಾಪನ ಇತ್ಯಾದಿ. ಆಮೇಲೆ ಅಧ್ಯಾಪನಾದಿಗಳು, ಯಾಜನಾದಿಗಳು ಬಿಟ್ಟು ಕ್ಷತ್ರಿಯನ ಕರ್ತವ್ಯಗಳು ಅಧ್ಯಯನ ಮಾಡೋದು, ಯಜ್ಞ ಮಾಡಿಸೋದು, ಯಜ್ಞ ಮಾಡೋದು ಇವೆಲ್ಲ. ಆಮೇಲೆ ವೈಶ್ಯನಿಗೂ ಮೋರಲೆಸ್ ಸೇಮ್. ಆದರೆ ಅವನಿಗೆ ವಾಣಿಜ್ಯ ವಿಶೇಷ, ವಾರ್ತಾ ಅವನ ಸ್ಪೆಷಲ್ ಫೀಲ್ಡ್. ಅದು ವಾರ್ತಾ ಅನ್ನೋದು ಅವನ ಸ್ಪೆಷಲ್ ಫೀಲ್ಡ್. ವಾರ್ತಾ ಅನ್ನೋದ್ರಲ್ಲಿ 3 ಬರುತ್ತೆ: ಕೃಷಿ, ಆಮೇಲೆ ಪಾಶುಪಾಲ್ಯ ಅಥವಾ ಪಶುಪಾಲನೆ ಮತ್ತು ವಾಣಿಜ್ಯ. 3 ಬರುತ್ತೆ ವಾರ್ತಾ ಅಂತ. ಅದಕ್ಕೆ ಶಬ್ದನೇ ವಾರ್ತಾ ಅಂತ ಶಬ್ದದ ಹೆಸರು. ವಾರ್ತಾ ಅನ್ನೋದನ್ನು ನಾವು ಬೇರೆ ಅರ್ಥದಲ್ಲಿ ಇವಾಗ ತಗೋತೀವಿ. ಈ ವಾರ್ತಾ ಅಂತಂದರೆ ಈ 3ಕ್ಕೂ ವಾರ್ತಾ ಅಂತ ಹೆಸರು. ಈ 3 ವಿಶೇಷವಾಗಿ ವೈಶ್ಯ ಗಮನಿಸಬೇಕು ಅಂತಿದೆ, ವೈಶ್ಯನ ಕರ್ತವ್ಯಗಳಲ್ಲಿ ಹೇಳಿದ್ದಾರೆ. ಇನ್ನು ಬೇರೆ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ, ಧರ್ಮಸೂತ್ರಗಳಲ್ಲೆಲ್ಲ ಬಂದಿರೋದು ಅಂತಂದರೆ ಶೂದ್ರನ ಕರ್ತವ್ಯ ಏನೆಂದರೆ ದ್ವಿಜಾತಿ ಸೇವಾ ಅಂತಿದೆ. ಅಂದರೆ ದ್ವಿಜಾತಿ ಅಂತಂದರೆ ಉಪನಯನ ಆಗತಕ್ಕಂಥವ್ರು 3 ವರ್ಣಗಳಿದ್ದಾವಲ್ಲ, ಇವರು ದ್ವಿಜಾತಿಗಳು. ಈ 3 ವರ್ಣಗಳ ಸೇವೆ ಮಾಡೋದೇ ಅವನ ಕೆಲಸ ಅಷ್ಟೇ, ಇನ್ನೇನು ಅವನು ಬೇರೆ ಕೆಲಸ ಮೊದಲಿಗೆ ಅಲ್ಲಿ ಹೇಳಿಲ್ಲ. ಆದರೆ ಕೌಟಿಲ್ಯ ಒಂದು ವಿಶೇಷವಾದದ್ದನ್ನು ಅವನಿಗೆ ವಹಿಸಿದ್ದಾರೆ. ಅದೇನು ಅಂತಂದರೆ ಕಾರು ಕುಶೀಲವ ಕರ್ಮ ಅಂತ. ದ್ವಿಜಾತಿ ಸೇವಾನೂ ಇದೆ. ದ್ವಿಜಾತಿ ಸೇವೆ ಮಾಡಬೇಕಾದ್ರೆ ಅವನು ಬ್ರಾಹ್ಮಣನಿಗೆ ಕೆಲವು ವಿಷಯದಲ್ಲಿ ಸಹಾಯಕನಾಗಿರಬೇಕು, ಕ್ಷತ್ರಿಯನಿಗೆ ಕೆಲವು ವಿಷಯದಲ್ಲಿ ಸಹಾಯಕನಾಗಿರಬೇಕು, ಆಮೇಲೆ ವೈಶ್ಯನಿಗೆ ವಾಣಿಜ್ಯದಲ್ಲಿ ಮುಂತಾದ ಕಡೆಗೆ ಅವನು ಸಹಾಯಕನಾಗಿರಬೇಕು. ಇದು ಅವನ ಸೇವಾ. ಅದು ಜೊತೆಗೆ ಸ್ವತಃ ಅವನೇನೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಏನಿದೆಯಲ್ಲ, ಇದು ಸ್ಪೆಷಲ್ ಫೀಲ್ಡ್ ಅವನದು. ನಾವೆಲ್ಲ ಬಹುಶಃ ಚಿಕ್ಕವರಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ನಾವು ಕೇಳಿರ್ಬೋದು, ಯಾರಾದರೂ ಒಬ್ಬರು ಹಿರಿಯ ಕುಲದವರು, ಏನು ನಾವು ಕರಿತೀವಲ್ಲ ಹಿರಿಯ ಕುಲದವರು, ನಾಟ್ಯ ಸಂಗೀತ ಇದನ್ನು ಕಲ್ತ್ರೆ ಇದು ಶೂದ್ರ ವಿದ್ಯೆ ಅಂತ ಇದ್ದರು. ಇದೆಲ್ಲ ಈ ಥರದ ಕಾರು ಕುಶೀಲವ ಕರ್ಮ ಇದೆಯಲ್ಲ, ಇದು ಅವನ ಸ್ಪೆಷಲ್ ಫೀಲ್ಡ್ ಅಂತ ವಹಿಸ್ಕೊಟ್ಟಿದ್ದಾರೆ. ಅದೊಂದು ಗಮನಿಸಬೇಕಾದಂಥ ಅಂಶ ಇಲ್ಲಿಂದ ಮುಂದೆ ಎಲ್ಲರೂ ಕೂಡ ಅನಂತರದ ಎಲ್ಲ ರಾಜನೀತಿ ಶಾಸ್ತ್ರಗಳ ಗ್ರಂಥಗಳಲ್ಲಿ ಇದು ಬರ್ತಾ ಹೋಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊತಾ ಹೋಗ್ತಾರೆ ಅದನ್ನ. ಇದೊಂದು ವಿಷಯ. ಆಮೇಲೆ ರಾಜ ಯಾವಾಗಲೂ ಪ್ರಜೆಗಳನ್ನು ಮಕ್ಕಳ ರೀತಿ ಕಾಣಬೇಕು ಅನ್ನೋಂಥದ್ದು ಒಂದು ಆದರ್ಶ. ಅದನ್ನು ಇವರು ಈ ರೀತಿ ಹೇಳ್ತಾರೆ. ಅವರು ಹೇಳುವ ಪ್ರಕಾರ ಪ್ರಜಾಸುಖೇ ಸುಖಂ ರಾಜ್ಞಃ, ಕೇಳಿರ್ಬೇಕು ನಾವು ಅನೇಕರು ಇಲ್ಲಿ ಇದನ್ನು. ಪ್ರಜಾಸುಖೇ ಸುಖಂ ರಾಜ್ಞಃ ಪ್ರಜಾನಾಂಚ ಹಿತೇ ಹಿತಂ ನಾತ್ಮ ಪ್ರಿಯಂ ಹಿತಂ ರಾಜ್ಞಃ ಪ್ರಜಾನಾಂತು ಪ್ರಿಯಂ ಹಿತಂ ಅಂಥೇಳಿ. ಈ ಮಾತು ಪ್ರಜಾಸುಖದಲ್ಲೇ ರಾಜ ತನ್ನ ಸುಖವನ್ನು ಕಂಡುಕೊಳ್ಬೇಕು, ಪ್ರಜೆಗಳ ಹಿತದಲ್ಲೇ ತನ್ನ ಹಿತ ಅಡಗಿದೆ ಅಂತ ತಿಳ್ಕೊಳ್ಬೇಕು,
ತನ್ನ ಸುಖ ತನಗೆ ಪ್ರಿಯವಾದದ್ದೇ ಪ್ರಜೆಗಳಿಗೂ ಹಿತವಾದದ್ದು ಅಂತ ತಿಳ್ಕೊಳ್ಬಾರ್ದು ಅಂಥೇಳಿ ಹೀಗೆ ಅವರು ಆದರ್ಶವನ್ನು ಹಾಕಿಕೊಟ್ಟಿದ್ದಾರೆ. ಆಮೇಲೆ ಒಂದು ಅಧಿಕರಣ ಬರುತ್ತೆ, ಅದರಲ್ಲಿ ದಿನಚರಿಯನ್ನು ಹೇಳ್ತಾರೆ. ರಾಜನ ಬಗ್ಗೆ ದಿನಚರಿಯನ್ನು ಹೇಳ್ತಾರೆ. ರಾಜನ ಬಗ್ಗೆ ದಿನಚರಿ ಹೇಳುವಾಗ ಎರಡು ವಿಷಯಗಳು ಸ್ಪಷ್ಟ ಆಗ್ತವೆ. ಅವನ ಸದಾ ಕಾರ್ಯಪ್ರವೃತ್ತನಾಗಿರಬೇಕು, ಸದಾ ಚಟುವಟಿಕೆಯಿಂದ ಕೂಡಿರಬೇಕು, ಪ್ರಜೆಗಳ ಹಿತಕ್ಕೋಸ್ಕರ ಸದಾ ಚಿಂತನೆ ಮಾಡ್ತಾ ಇರಬೇಕು. ಈ ವಿಷಯನ ಹೇಳ್ತಾ ಹೋಗಿದ್ದಾರೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ್ದು ಅಂತಂದರೆ ಪರಿಣಾಮಕಾರಿಯಾದಂಥ ಆಡಳಿತ ವ್ಯವಸ್ಥೆಯನ್ನು ರಾಜ ಸ್ಥಾಪನೆ ಮಾಡಬೇಕು. ಇವನು ರಾಜ ಮೊದಲು ತಾನು ಮಾಡಬೇಕು, ಆಮೇಲೆ ಅವನನ್ನು ನೋಡಿ ಬೇರೆಯವರು ಅಧಿಕಾರಿಗಳು ಅವರೆಲ್ಲ ಕಾರ್ಯಪ್ರವೃತ್ತರಾಗ್ತಾರೆ ಅಂತ. ಕಾರ್ಯಪ್ರವೃತ್ತಿಯಲ್ಲಿ ಅವರನ್ನು ಮುಂದೆ ಬಿಟ್ಟು ತಾನು ಹಿಂದೆ ಉಳ್ಕೊಂಡ್ರೆ, ತಾನು ಅರಮನೆಯ ಸುಖದಲ್ಲಿ ಲೋಲೋಪನಾಗಿ ಕುಳಿತುಬಿಟ್ಟು ಅಧಿಕಾರಿಗಳಷ್ಟೇ ಕಾರ್ಯ ಮಾಡ್ಕೊಂಡು ಹೋದರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ ಅವರು. ಹಾಗಲ್ಲ, ಈ ಮಾರ್ಗದರ್ಶನ ಈತಂದಿರಬೇಕು, ಈತನ ಹಿರಿತನದಲ್ಲಿ ಎಲ್ಲವೂ ನಡೀಬೇಕು. ಅದಕ್ಕೆ ರಾಜಾನಂ ಉತ್ತಿಷ್ಠಂತಂ, ಉತ್ಥಾನ ಅಂತ ಕರೀತಾರೆ. ಅಂದರೆ ಅಭಿವೃದ್ಧಿಗೋಸ್ಕರ ಸದಾ ಕಾರ್ಯಪ್ರವೃತ್ತನಾಗಿರೋಂಥ ಅದು ಏನಿದೆ, ಇವು ರಾಜನ ಉತ್ಥಾನ ಇದ್ದರೆ ಆಗ ಅನು ಉತ್ತಿಷ್ಠಂತೆ ಭೃತ್ಯಾಹ, ಅವನನ್ನು ನೋಡಿ ಭೃತ್ಯರು ಕೂಡ, ಅಧಿಕಾರಿಗಳು, ಕೆಲಸ ಮಾಡ್ತಕ್ಕಂಥವರು ಎಲ್ಲರೂ ಕೂಡ ಅದೇ ರೀತಿ ಪ್ರವರ್ತನೆ ಮಾಡ್ತಾರೆ, ಕಾರ್ಯಪ್ರವೃತ್ತರಾಗ್ತಾರೆ. ಆಮೇಲೆ ಪ್ರಮಾದ್ಯಂತಂ ಅನು ಪ್ರಮಾದ್ಯಂತಿ, ರಾಜ ಎಲ್ಲ ನಿರ್ಲಕ್ಷ್ಯ ಮಾಡಿಬಿಟ್ಟ ಅಂದರೆ ಬೇರೆಯವರು ನಿರ್ಲಕ್ಷ್ಯ ಮಾಡ್ತಾರೆ. ಅದಕ್ಕೋಸ್ಕರ ರಾಜ ಮುಂದೆ ನಿಂತ್ಕೊಂಡು ಎಲ್ಲವನ್ನು ಮಾಡಬೇಕು. ಅವನು ಎಲ್ಲ ಕಡೆ ನಿಗಾ ಇಡಬೇಕು. ತಾನೇ ಹೋಗಿ ಎಲ್ಲ ಗುದ್ಲಿ ಇದನ್ನೆಲ್ಲ ತೊಗೊಂಡು ಅವನು ಅಗಿಬೇಕು ಅಂತ ಅರ್ಥ ಅಲ್ಲ. ತಾನು ಮೊದಲು ಅದನ್ನು ಮಾಡಬೇಕು ಅಂತ ನಿಂತ್ಕೋಬೇಕು ಮುಂದೆ, ಆವಾಗ ಹಿಂದೆ ಇವರೆಲ್ಲ ಬರ್ತಾರೆ. ಇಲ್ಲದೆ ಹೋದರೆ ಅವ್ರು ಹೆಂಗೆ ಬೇಕೋ ಹಾಗೆ ಹೋಗ್ತಾರೆ ಅವರು ಅನ್ನೋ ವಿಷಯವನ್ನು ತುಂಬ ಒತ್ತಿ ಹೇಳಿದ್ದಾರೆ ಅವರು. ಇನ್ನು ಧರ್ಮ ಅಂತಂದರೆ ಎರಡನೇ ಅರ್ಥ ನಾಗರಿಕ ಸಂಹಿತೆ, ಕಾನೂನು ಅಂತ ಎರಡನೇ ಅರ್ಥ. ಧರ್ಮಸ್ಥೀಯದಲ್ಲಿ ಅದರ ನಿರೂಪಣೆ ಬಂದಿದೆ. ಆ ಹೆಸರೇ ಅರ್ಥಗರ್ಭಿತ. ಧರ್ಮದ ನೆಲೆಯ ಮೇಲೆ ನಿಂತದ್ದು ನ್ಯಾಯ ವ್ಯವಹಾರ, ಅದೇ ಧರ್ಮಸ್ಥೀಯ. ನ್ಯಾಯ ವ್ಯವಹಾರಕ್ಕೆ ಧರ್ಮವೇ ಮೂಲ ಅನ್ನೋ ವಿಷಯ. ಆ ಪ್ರಾಡ್ ವಿವಾಕ ಅಂತ ಒಂದು ಶಬ್ದ ಬರ್ತದೆ. ಅವನು ನ್ಯಾಯಾಧೀಶನಿಗೆ ಒಂದು ವಿಶೇಷವಾದ ಶಬ್ದ, ಅದು ಸಂಸ್ಕೃತದಲ್ಲಿದೆ, ತುಂಬ ಚೆನ್ನಾಗಿದೆ, ಪ್ರಾಡ್ ವಿವಾಕ ಅಂಥೇಳಿ. ನ್ಯಾಯಾಧೀಶ ಅಂತ ಇವೇನು ಕರಿತೀವಿ ನಾವು, ಇದನ್ನು ಕರಿತೀವಿ. ಪ್ರಾಡ್ ವಿವಾಕ ಭಾಳ ಉತ್ತಮವಾದ ಶಬ್ದ ಇತ್ತು. ಆಮೇಲೆ ಆತನಿಗೂ ಕೂಡ ಧರ್ಮಸ್ಥೀಯ ಅಂತ ಕರೀತಾರೆ. ಆತನು ಧರ್ಮದ ನೆಲೆಯಲ್ಲಿ ನಿಂತು ನಿರ್ಣಯವನ್ನು ಕೊಡಬೇಕು ಅಂತ. ಹೀಗೆ ಇದು ಕೂಡ ಎರಡನೇ ಅರ್ಥ, ಕಾನೂನಿನ ನಾಗರಿಕ ಸಂಹಿತೆ ಮತ್ತು ಕಾನೂನು. ಇಲ್ಲಿ 4 ಧರ್ಮಸ್ಥೀಯಕ್ಕೆ 4 ಆಧಾರಗಳನ್ನು ಹೇಳಿದ್ದಾರೆ. ಯಾವ ಆಧಾರದ ಮೇಲೆ ನಾವು ನಿರ್ಣಯವನ್ನು ಕೊಡಬೇಕು ಅಂತ ಕೇಳಿದಾಗ ಅವರು ಕೌಟಿಲ್ಯ ಹೇಳಿದ್ದಾರೆ, ಧರ್ಮ ಮೊದಲನೇದು, ಎರಡನೇದು ವ್ಯವಹಾರ, ಮೂರನೇದು ಚರಿತ್ರ, ನಾಲ್ಕನೇದು ರಾಜಶಾಸನ ಅಂತ. ಆಮೇಲೆ ಇದನ್ನು ಹೇಳುವಾಗ ಒಂದು ಮಾತು ಹೇಳಿದ್ದಾರೆ, ಈ ವಿವಾದಗಳಿದ್ದಾವಲ್ಲ ಇವು 4, ಈ ವಿವಾದಗಳಿಗೆ 4 ಪಾದ ಇವೆ, ಅಂದರೆ ಇವೇ 4 ಪಾದಗಳು, ಇವೇ 4 ಆಧಾರಗಳು. ಆಮೇಲೆ ಒಂದು ಮಾತು ಹೇಳ್ತಾರೆ, ಪಶ್ಚಿಮ ಪೂರ್ವ ಬಾಧಕ ಅಂತ ಒಂದು ಹೇಳಿದ್ದಾರೆ. ಅಂದ್ರೇನು, ಧರ್ಮಕ್ಕಿಂತಲೂ ವ್ಯವಹಾರ ಹೆಚ್ಚು ಪ್ರಬಲ, ವ್ಯವಹಾರಕ್ಕಿಂತ ಚರಿತ್ರ ಪ್ರಬಲ, ಚರಿತ್ರಕ್ಕಿಂತ ರಾಜಶಾಸನ ಪ್ರಬಲ, ಈ ರೀತಿ ಹೇಳಿದ್ದಾರೆ. ಇದರ ಅರ್ಥ ಸ್ವಲ್ಪ ನಾವು ಗಮನಿಸಬೇಕು. ಇಲ್ಲಿ ಧರ್ಮ ಅಂದರೆ ಏನು ಅಂತಂದರೆ ಸತ್ಯವನ್ನು ಆಧರಿಸಿರ್ತಕ್ಕಂಥದ್ದು ಧರ್ಮ. ಅಂದರೆ ಧರ್ಮಶಾಸ್ತ್ರ ಮುಂತಾದವೆಲ್ಲವೂ ಕೂಡ ಸತ್ಯವನ್ನೇ ಪ್ರತಿಪಾದನೆ ಮಾಡ್ತವೆ, ಸತ್ಯವಾದ ಸ್ಥಿತಿಯನ್ನೇ ವರ್ಣಿಸ್ತೇವೆ ಅನ್ನೋ ದೃಷ್ಟಿಯಿಂದ ಸತ್ಯವನ್ನು ಅವಲಂಬಿಸಿರ್ತಕ್ಕಂಥದ್ದು ಧರ್ಮ. ಸತ್ಯಸ್ಥಿತೋ ಧರ್ಮ. ಆಮೇಲೆ ಈ ಸಾಕ್ಷಿಗಳನ್ನು ಅವಲಂಬಿಸಿರ್ತಕ್ಕಂಥದ್ದು ವ್ಯವಹಾರ.
ವ್ಯವಹಾರಸ್ತು ಸಾಕ್ಷಿಸು ಅಂತ ಒಂದು ಮಾತು ಬಂದಿದೆ, ಸಾಕ್ಷಿಷು. ಆಮೇಲೆ ಚರಿತ್ರ ಅಂತಂದರೆ ಸಂಗ್ರಹೇ ಪುಂಸಾಂ, ಅಂದರೆ ಪ್ರತಿಷ್ಠಿತರ ಆಚರಣೆಗಳೇ ಇಲ್ಲಿ ಸಂಗ್ರಹ. ಅಂದರೆ ಉತ್ತಮರ ಆಚರಣೆಗಳು, ಸಮಾಜದಲ್ಲಿ ಉತ್ತಮರಿರ್ತಾರೆ, ಆದರ್ಶ ವ್ಯಕ್ತಿಗಳಿರ್ತಾರೆ, ಅವರ ಆಚರಣೆಗಳು ಚರಿತ್ರ ಅಂತ ಕರೆಸ್ಕೊಳ್ಳುತ್ತೆ ಅದು. ಆಮೇಲೆ 4ನೇದು ರಾಜಶಾಸನ, ರಾಜನ ಆಜ್ಞೆ ರಾಜಶಾಸನ. ಇಲ್ಲಿ ಇಷ್ಟೆಲ್ಲ ಹೇಳಿದ್ರು ಕೂಡ ಇಲ್ಲಿ ನೋಡೋದಕ್ಕೆ ನಮಗೆ ರಾಜಶಾಸನವೇ ಪ್ರಾಧಾನ್ಯವನ್ನು ಪಡೆದಿದೆ ಅಂತ ಅನಿಸಿದರೂ ಕೂಡ ಎಲ್ಲೆಲ್ಲಿ ಧರ್ಮಶಾಸ್ತ್ರಕ್ಕೂ ಮತ್ತು ವ್ಯವಹಾರ ಮುಂತಾದವುಗಳಿಗೂ ಎಲ್ಲಿ ವಿವಾದ ಬರ್ತದೆ, ಎಲ್ಲಿ ವಿರೋಧ ಬರ್ತದೆ, ಅಲ್ಲೆಲ್ಲ ಧರ್ಮಶಾಸ್ತ್ರ ಪ್ರಕಾರನೇ ನಿರ್ಣಯಕ್ಕೆ ಬರಬೇಕು ಅನ್ನೋವಂಥದ್ದನ್ನು ಒಂದು ಕಡೆಗೆ ಹೇಳಿದ್ದಾರೆ ಅವರು. ಆದರೆ ಧರ್ಮಶಾಸ್ತ್ರಗಳಲ್ಲಿ ಒಂದೊಂದು ಸರ್ತಿ ಏನಾಗಿರುತ್ತೆ ಅಂದರೆ ಕೆಲವನ್ನು ಹೇಳಿರ್ತಾರೆ, ಕೆಲವನ್ನು ಬಿಟ್ಟಿರ್ತಾರೆ. ಹೇಳಿದ್ದನ್ನು ಆಧಾರವಾಗಿಟ್ಕೊಂಡು ನಿರ್ಣಯ ತಗೋಬೋದು. ಅಕಸ್ಮಾತ್ ಹೇಳದೇ ಇದ್ದಾಗ ಆ ವಿಷಯದಲ್ಲಿ ಬೇರೆ ವಿವಾದ ಬಂದಾಗ ಆಗ ರಾಜಶಾಸನವೇ ಪ್ರಧಾನ ಅಂತ ಈ ರೀತಿ ಇಟ್ಕೋಬೇಕು ನಾವು ಅದನ್ನು. ಆಮೇಲೆ ನೈತಿಕ ನಿಯಮಗಳು, ಇದು ಧರ್ಮದ 3ನೇ ಅರ್ಥ, ನೈತಿಕ ನಿಯಮ ಅಂತ. ಇದನ್ನೇ ಹಿಂದೆ ನೈತಿಕ ನಿಯಮ ಅಂದರೆ ಋತ ಅಂತ ಕರಿತಾ ಇದ್ರು ವೇದದಲ್ಲಿ. ಋತ ಅಂದರೆ ನೈತಿಕ ನಿಯಮಗಳು 3 ತರಹ. ಋತ ಅಂದರೆ 3 ಅರ್ಥ. ಯಾಜ್ಞಿಕ ವ್ಯವಸ್ಥೆ, ಅದರಲ್ಲಿರ್ತಕ್ಕಂಥ ಒಂದು ಸರಿಯಾದ ವ್ಯವಸ್ಥೆ, ಮಾರ್ಗ ಇದೆಯಲ್ಲ, ಅದಕ್ಕೆ ಸ್ಯಾಕ್ರಿಫಿಷಿಯಲ್ ಆರ್ಡರ್ ಅಂತ ಕರೀತಾರೆ ಅದಕ್ಕೆ. ಅದು ಋತ 1ನೇದು. ಅದಕ್ಕೆ ಇಂದ್ರ ಅಧಿದೇವತೆ. ಆಮೇಲೆ 2ನೇದು ಕಾಸ್ಮಿಕ್ ಅರೇಂಜ್ಮೆಂಟ್ ಆರ್ಡರ್, ಅಂದರೆ ವೈಶ್ವಿಕವಾಗಿರ್ತಕ್ಕಂಥ ವ್ಯವಸ್ಥೆ. ಈ ಚಂದ್ರ ಇಷ್ಟೊತ್ತಿಗೆ ಹುಟ್ಟಬೇಕು, ಸೂರ್ಯ ಇಷ್ಟೊತ್ತಿಗೆ ಹುಟ್ಟಬೇಕು, ಇವೆಲ್ಲ ಏನಿದೆಯಲ್ಲ, ಸೀಸನ್ಸ್ ಬರೋದು ಇತ್ಯಾದಿಗಳ ಗಣನೆಗಳಿದೆಯಲ್ಲ, ಇದೆಲ್ಲವೂ ಕೂಡ ಒಂದು ವ್ಯವಸ್ಥೆ. ಎಷ್ಟು ರೆಗ್ಯುಲಾರಿಟಿ ಇದೆ ಅಂದರೆ ಅದಕ್ಕೋಸ್ಕರ ವ್ಯವಸ್ಥೆ, ಅದೇ ಆರ್ಡರ್, ಅದೇ ಋತ. ಇದು 2ನೇ ಅರ್ಥ ಋತಕ್ಕೆ. 3ನೇ ಅರ್ಥ ಋತಕ್ಕೆ ನೈತಿಕ ನಿಯಮಗಳು ಅಂತ. ಆ 2ನೇ ಇದೆಯಲ್ಲ ವೈಶ್ವಿಕ ನಿಯಮ ಅನ್ನೋ ಅರ್ಥದಲ್ಲಿರ್ತಕ್ಕಂಥದ್ದಕ್ಕೆ ಇಂದ್ರ ಅಧಿದೇವತೆ ಅಂತೆ, ವೇದದಲ್ಲಿ ಬಂದಿರೋವಂಥ ವಿಷಯ. ಅಲ್ಲಿ 3ನೇದು ವರುಣ, ಇದಕ್ಕೆ ಅಧಿದೇವತೆ, ನೀತಿ ಸಂಹಿತೆ. ಇದು 3ನೇದು ಋತ ಅಂದರೆ ಮಾರಲ್ ಆರ್ಡರ್, ಸ್ಯಾಕ್ರಿಫಿಷಿಯಲ್ ಆರ್ಡರ್, ಕಾಸ್ಮಿಕ್ ಆರ್ಡರ್ ಆ್ಯಂಡ್ ಮಾರಲ್ ಆರ್ಡರ್. ಈ 3 ಕೂಡ ಋತ ಅಂತ ಕರೀತಾ ಇದ್ದರು. ಆ ಋತದ ಬಗ್ಗೆ ಹಿನ್ನೆಲೆ ಇರ್ತಕ್ಕಂಥ ಒಂದು ವಿಷಯ ಇಲ್ಲಿ ತೆಗೆದುಕೊಂಡಿದ್ದಾರೆ ಅವರು. ಇದರಲ್ಲಿ ಬರೋದು ನೈತಿಕ ನಿಯಮಗಳಲ್ಲಿ ಆಡಳಿತ ನಡೆಸ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಧರ್ಮನಿಷ್ಠರಾಗಿರಬೇಕು ಅಂಥೇಳಿ ಕಟ್ಟುನಿಟ್ಟಾದ ವಿದ್ಯಾ ಕ್ರಮ ಮತ್ತು ಇಂದ್ರಿಯ ಜಯವನ್ನು ವಿಧಾನ ಮಾಡಿದ್ದಾನೆ ಕೌಟಿಲ್ಯ. ಆಮೇಲೆ ವಿನಯಾಧಿಕರಣದಲ್ಲಿ ನಮಗೆ ರಾಜನ ವಿಷಯದಲ್ಲಿ ವೃದ್ಧ ಸಂಯೋಗ, ಇಂದ್ರಿಯ ಜಯ ಮತ್ತು ರಾಜರ್ಷಿ ವೃತ್ತ ಅಂತ 3 ಬರ್ತವೆ. ಆ 3 ಓದಬೇಕು, ಎಲ್ರಿಗೂ ಬೇಕದು. ರಾಜನಿಗೆ ಅಂತ ಅಲ್ಲಿ ಹೇಳಿದ್ರು ಕೂಡ ಅಲ್ಲಿ ರಾಜನಿಗೆ ಸಂಬಂಧಪಟ್ಟಿದ್ದಾದರೂ ಕೂಡ ಪ್ರತಿಯೊಬ್ಬರಿಗೂ ಬೇಕಾದದ್ದು. ವೃದ್ಧ ಸಂಯೋಗ ಅಂದರೆ ಹಿರಿಯರ ಜೊತೆಯಲ್ಲಿ ಕಾಲ ಕಳೆಯೋದು. ನಮಗೇನೇ ಮನಸ್ಸಿಗೆ ಸಂದೇಹ ಬಂದರೆ ಅವ್ರ ಹತ್ರ ಚರ್ಚೆ ಮಾಡ್ಬೋದು, ಅಥವಾ ಯಾವುದೇ ವಿಚಾರ ಬಂದಾಗ ನಮಗೆ ಅನುಮಾನ ಬಂದಾಗ ಅವ್ರ ಹತ್ರ ಚರ್ಚೆ ಮಾಡ್ಬೋದು, ತಿಳ್ಕೊಳ್ಬೋದು. ಅದು ವೃದ್ಧ ಸಂಯೋಗ ಅಂತ. ಅವ್ರ ಕೈಯಲ್ಲಿ ಬೆಳೀಬೇಕು. ರಾಜಪುತ್ರ ಒಬ್ಬ ರಾಜ ಆಗಬೇಕಾದವನು ಅವ್ರ ಕೈಯಲ್ಲಿ ಬೆಳೀಬೇಕು. ರಾಜ್ಯದ ಆಡಳಿತ ನಡೆಸೋದಕ್ಕಂತ ಇರ್ತಕ್ಕಂಥವ್ರು ಕೂಡ ಅಂಥವ್ರ ಕೈಯಲ್ಲಿ ಬೆಳೀಬೇಕು ಅಂತ. ಇಂದ್ರಿಯ ಜಯ ಅಂತಂದರೆ ಬಹಳ ಮುಖ್ಯವಾದದ್ದು. ಇದರ ನೈತಿಕ ನಿಯಮ ಬೆಳೆಯೋದಕ್ಕೆ, ನೈತಿಕ ಸಂಹಿತೆ ವ್ಯಕ್ತಿಯಲ್ಲಿ ಬೆಳೀಬೇಕಾದ್ರೆ ಈ ಇಂದ್ರಿಯ ಜಯ ಬೇಕೇ ಬೇಕು. ಆಮೇಲೆ 3ನೇದು ರಾಜರ್ಷಿ ವೃತ್ತ, ಅಂದರೆ ರಾಜನ ಋಷಿಯಂತೆ ಇರಬೇಕು. ಈ ರೀತಿ ಅರಿಷಡ್ವರ್ಗಗಳ ತ್ಯಾಗ ಇತ್ಯಾದಿಗಳೆಲ್ಲ ಬರುವಂಥದ್ದನ್ನು ಬೋಧನೆ ಮಾಡ್ತಾರೆ. ಇಲ್ಲಿ ಇಂದ್ರಿಯ ಜಯದ ಬಗ್ಗೆ ಹೇಳ್ತಾ ಭಾಳ ಅಮೂಲ್ಯವಾದ ಒಂದು ವಿಚಾರ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಕೃತ್ಸ್ನಂ ಹಿ ಶಾಸ್ತ್ರಂ ಇಂದ್ರಿಯ ಜಯ ಅಂತ. ಕೃತ್ಸ್ನಂ ಹಿ ಶಾಸ್ತ್ರಂ, ನೀವು ಯಾವ ಶಾಸ್ತ್ರನೇ ತಗೊಳ್ಳಿ, ಎಲ್ಲ ಶಾಸ್ತ್ರದ ಉದ್ದೇಶ ಏನು ಅಂದರೆ ಇಂದ್ರಿಯ ಜಯವನ್ನು ಹೇಗೆ ಮಾಡಬೇಕು ಅಂತ ತಿಳಿಸೋದೇ ಉದ್ದೇಶ ಅಂತ. ಅದಕ್ಕೆ ಕೃತ್ಸ್ನಂ ಹಿ ಶಾಸ್ತ್ರಂ ಇಂದ್ರಿಯ ಜಯ. ಇಲ್ಲಿ ಬಂದಿರತಕ್ಕಂಥ 3 ಪ್ರಕರಣಗಳು, 3 ಅಧ್ಯಾಯಗಳು ಅದಕ್ಕೆ ಮೀಸಲಾಗಿದ್ದಾವೆ. ವಿದ್ಯಾ ವಿನಯ ಹೇತು ಇಂದ್ರಿಯ ಜಯ. ವಿದ್ಯೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ
ವಿನಯವನ್ನು, ಸಮಯ ಪಾಲನೆ ಮುಂತಾದ ಡಿಸಿಪ್ಲಿನನ್ನು ಬೆಳೆಸ್ಕೊಳ್ಬೇಕಾದ್ರೆ ಇಂದ್ರಿಯ ಜಯ ಬೇಕೇ ಬೇಕು. ಅದಕ್ಕೆ ಅದೇ ಮೂಲ. ಆಮೇಲೆ ಕಾಮ, ಕ್ರೋಧ, ಲೋಭ, ಅರಿಷಡ್ವರ್ಗಗಳಂತ ಕೇಳ್ತೀವಲ್ಲ, ಅದಕ್ಕೆ ಇಲ್ಲೊಂದು ವಿಶೇಷ ಇದೆ, ಅದಕ್ಕೋಸ್ಕರ ಓದ್ತಾ ಇದ್ದೀನಿ ನಾನು. ಕಾಮ, ಕ್ರೋಧ, ಲೋಭ, ಮಾನ, ಮದ, ಹರ್ಷ ತ್ಯಾಗಾತ್ ಈ ಇಂದ್ರಿಯ ಜಯವನ್ನು ಕಾರ್ಯ, ಇಂದ್ರಿಯ ಜಯನ ಗಳಿಸಬೇಕು. ಯಾವುದರಿಂದ? ಇವುಗಳ ತ್ಯಾಗದಿಂದ. ಕಾಮ, ಕ್ರೋಧ ಇವೆಲ್ಲ ಅರಿಷಡ್ವರ್ಗಗಳಿಂದ ಪ್ರಸಿದ್ಧವಾಗಿರೋಂಥವು. ಅದರಲ್ಲಿ ಕಡೆಯದೊಂದೇನು 6ನೇದು ಹರ್ಷ ಅಂತ ಹೇಳಿದಾರಲ್ಲ, ಇದು ಹರ್ಷ ಅಂದರೆ ಹರ್ಷಾತಿರೇಕ ಅಂತ. ಹರ್ಷ ಅಂದರೆ ಭಾರಿ ಸಂತೋಷ ಪಡೋದು, ಮೈ ಮರೆಯುವಷ್ಟು ಸಂತೋಷ. ಅವಾಗ ಏನು ಮಾಡ್ತೀವೋ ಗೊತ್ತಿರೋದಿಲ್ಲ, ಏನು ತಪ್ಪು ಮಾಡ್ತೀವೋ ಗೊತ್ತಿರೋದಿಲ್ಲ, ಈ ಥರ ಆಗುವಂಥ ಸನ್ನಿವೇಶ ಇದ್ದರೆ ಅದು ಹರ್ಷ ಅಂತ. ಇದು ವೈರಿನೇ, ನಮಗೆ ಆತ್ಮದ ವೈರಿ ಇದು ಅಂತ. ಹಾಗಿಟ್ಕೊಂಡು ಅವರು ಹರ್ಷದ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಆ ಹರ್ಷ ಇಲ್ಲಿ ಯಾವುದಕ್ಕೆ ಬದಲಿಯಾಗಿ ಬಂದಿದೆ? ಅಲ್ಲಿ ಆ ಅರಿಷಡ್ವರ್ಗದ ಬರೋದು ಯಾವುದು ಬರ್ತದಲ್ಲ, ಅದರಲ್ಲೇ ಒಂದು ಇಲ್ಲಿ ಬಹುಶಃ ನನಗೆ ಇಲ್ಲಿ ಗಮನಕ್ಕೆ ಬಂದರೆ ಹೇಳ್ತೀನಿ ನಾನು. ಇಲ್ಲಿ ಇನ್ನೊಂದು ವಿಷಯ ಬಹಳ ಗಮನಕ್ಕೆ ತಂದಿದ್ದಾರೆ ನಮಗೆ. ಅನೇಕ ರಾಜರುಗಳ ಚರಿತ್ರೆಯನ್ನು ಕೊಡ್ತಾ ಹೋಗ್ತಾರೆ. ಆ ರಾಜರುಗಳ ಚರಿತ್ರೆ ಕೊಟ್ಟು ಉದಾಹರಣೆಗಳನ್ನು ಕೊಟ್ಟು ಯಾರ್ಯಾರು ಯಾವುದರಿಂದ ಹಾಳಾದರು, ಈ ಅರಿಷಡ್ವರ್ಗಗಳಿಗೆ ಯಾವುದಕ್ಕೆ ವಶರಾಗಿ ಯಾರು ಹಾಳಾದರು, ಯಾವ ರಾಜ ಹಾಳಾದ ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಕಾಮವನ್ನು ಅತಿರೇಕದಲ್ಲಿ ತೊಡಗಿ ಅವನು ಭೋಜ ದಾಂಡಕ್ಯ ಅನ್ನುವಂಥ ಒಬ್ಬ ರಾಜ ನಾಶ ಆದ ಅಂತ ಅಲ್ಲಿ ಉಲ್ಲೇಖ ಬಂದಿದೆ. ಯಾರೋ ಗೊತ್ತಿಲ್ಲ ನಮಗೆ. ಭೋಜ ದಾಂಡಕ್ಯ ಅಂತ ಅವನ ಹೆಸರು. ಇನ್ನು ಕ್ರೋಧದ ಕಾರಣದಿಂದ ನಾಶ ಹೊಂದಿದವನು ಕರಾಲ ವೈದೇಹ ಅಂತ ಒಬ್ಬ, ಜನಮೇಜಯ ಪ್ರಸಿದ್ಧ. ಆಮೇಲೆ ತಾಲಜಂಘ ಅಂತ ಒಬ್ಬ ರಾಜ ಇದ್ದಂತೆ, ಅವನು. ಜನಮೇಜಯ ಗೊತ್ತಲ್ಲ, ಕಾಂಡವದಹನ ಅಲ್ಲ, ಸಾರಿ, ಇದು ಸರ್ಪಯಾಗ ಮಾಡೋಕ್ಕೆ ಹೋಗಿ ಸರ್ಪಗಳನ್ನೆಲ್ಲ ಕೊಲ್ಲುವಂಥ ನಿರ್ಧಾರ ತಗೊಂಡಲ್ಲ, ಅದು ಆ ಕ್ರೋಧದ ಪರಿಣಾಮವಾಗಿ ನಾಶ ಆದ ಅಂತ ಅಂದು ಬಂದಿದೆ ಅಲ್ಲಿ. ಆಮೇಲೆ ಲೋಭ, ಅತಿ ಲೋಭದ ಕಾರಣದಿಂದ ಐಲ ಅಂತ ಒಬ್ಬ ರಾಜ ಮತ್ತು ಅಜಬಿಂದು ಅಂತ ಒಬ್ಬ ರಾಜ, ಇವರು ನಾಶ ಆದರು. ಮಾನ ಅಂದರೆ ದುರಭಿಮಾನ, ಅದರ ಕಾರಣದಿಂದ ರಾವಣ, ದುರ್ಯೋಧನ, ದಂಭೋದ್ಭವ, ಆ ಹೆಸರೇ ನೋಡಿ, ದಂಭೋದ್ಭವ ಅವನು ನಾಶ ಆದ. ಆಮೇಲೆ ಅತಿರೇಕದಿಂದ ಅಂದರೆ ಮದದಿಂದ ಹೈಹಯ ವಂಶದ ಒಬ್ಬ ರಾಜ ಅರ್ಜುನ, ನಾವು ಕಾರ್ತವೀರ್ಯಾರ್ಜುನ ಅಂತ ಕರಿತೀವಲ್ಲ, ಅವನು ನಾಶ ಆದ. ಆಮೇಲೆ ಹರ್ಷದ ಕಾರಣದಿಂದ ವಾತಾಪಿ ನಾಶ ಆದ, ಗೊತ್ತಲ್ಲ, ವಾತಾಪಿ ಜೀರ್ಣೋಭವ. ಹೀಗೆ ಇವರು ಉದಾಹರಣೆ ಕೊಟ್ಟು ಪ್ರತಿ ಉದಾಹರಣೆಯ ರೀತಿಯಲ್ಲಿ ಅರಿಷಡ್ವರ್ಗಗಳನ್ನು ಗೆದ್ದು ಬಹಳ ಕಾಲ ರಾಜ್ಯ ಆಳದಂಥವರು ಅಂತಂದರೆ ಜಾಮದಗ್ನ್ಯ, ಅಂಬರೀಷ, ನಾಭಾಗ ಅಂತ ಯುವರಾಜರುಗಳು ಇವರು. ಆಮೇಲೆ ಈ ನೈತಿಕ ಮೌಲ್ಯಗಳ ಬಗ್ಗೆ, ನೈತಿಕ ಆಧಾರದ ಬಗ್ಗೆ ರಾಜನೀತಿಯಲ್ಲಿ ಪಾಶ್ಚಾತ್ಯರು ಕೂಡ ವಿಚಾರ ಮಾಡಿದ್ದಾರೆ, ಬರೀ ನಾವೇ ಮಾಡಿದ್ದೀವಿ ಅಂತಲ್ಲ. ಆದರೆ ನಮ್ಮಷ್ಟು ಒತ್ತು ಕೊಟ್ಟಿಲ್ಲ ಅನ್ನೋದು ಮಾತ್ರ ನಾವು ತಿಳಿಸ್ಬೇಕು. ಎಲ್ಲ ಸಂದರ್ಭದಲ್ಲೂ ಒತ್ತು ಕೊಟ್ಟಿರೋದು ಇದಕ್ಕೇನೆ. ಅದು ಪ್ಲೇಟೋ, ಅರಿಸ್ಟಾಟಲ್ ಮತ್ತು ಸೆಸೆರೋ, ಕ್ಯಾಂಟ್ ಇವರೆಲ್ಲರೂ ಕೂಡ ನೈತಿಕ ಮೌಲ್ಯಗಳ ಬಗ್ಗೆ ವಿಚಾರ ಮಾಡಿದ್ದಾರೆ ರಾಜನೀತಿ ಅಂಗವಾಗಿ. ಆದರೆ ಎಲ್ಲ ಕಡೆಗೂ ಅದನ್ನು ಒತ್ತು ಕೊಟ್ಟು ಅವರು ಹೇಳಿಲ್ಲ. ಆ ಮುಂದಿನವರು ಅದನ್ನು ಪೂರ್ತಿ ಅದರ ಬಗ್ಗೆ ಮೌನವಾಗಿದ್ದುಬಿಟ್ಟಿದ್ದಾರೆ. ಮುಂದೆ ಅವರ ಅನಂತರ ಬಂದಿರತಕ್ಕಂಥ ರಾಜನೀತಿಯ ಗ್ರಂಥಕಾರರು. ಇನ್ನೊಂದು ಏನು ಅಂತಂದರೆ, ಈ ರಾಜನೀತಿಯಲ್ಲಿ ನೈತಿಕ ಮೌಲ್ಯಗಳನ್ನು ರಕ್ಷಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಖ್ಯವಾದದ್ದು, ಕಷ್ಟಕರವಾದದ್ದು ಕೂಡ. ಅದನ್ನು ಮಾಡಿದರೆ ನೀವು ಗಟ್ಟಿಯಾಗಿ ರಾಜ್ಯವನ್ನು ಆಳಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಕೌಟಿಲ್ಯ. ಆಮೇಲೆ ಇನ್ನೊಂದು ಕೌಟಿಲ್ಯನ ಮೇಲೆ ಒಂದು ಆರೋಪ ಕೂಡ ಇದೆ. ಅದು ಕೌಟಿಲ್ಯ ಕೆಲವು ಸಂದರ್ಭಗಳಲ್ಲಿ ನೀತಿಯನ್ನು ಮೀರಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವಂಥ ಒಂದಿಷ್ಟು ನಿಯಮಗಳಿದ್ದಾವೆ. ಮೆಕಿಯಾವೆಲ್ಲಿಗೆ ಹೋಲಿಸ್ತಾರೆ.
ತುಂಬ ಅನ್ಯಾಯ. ಮೆಕಿಯಾವೆಲ್ಲಿಗೆ ಹೋಲಿಸ್ತಕ್ಕಂಥದ್ದು ಕೌಟಿಲ್ಯನನ್ನು ತುಂಬ ಅನ್ಯಾಯ ಅಂತ ಹೇಳಬೇಕು. ಶಠಂ ಪ್ರತಿ ಶಾಠ್ಯಂ ಅಂತಿದೆಯಲ್ಲ, ಆ ಒಂದು ಪ್ರಿನ್ಸಿಪಲ್, ಆ ಪ್ರಿನ್ಸಿಪಲ್ನ ಇವರು ತೆಗೆದುಕೊಂಡು ಅಂಥವ್ರ ವಿಷಯದಲ್ಲಿ ಅದೇ ಹೇಳಿದ್ನಲ್ಲ, ಔಪನಿಷದ ಕಮ್ಮನ್ನುವಂಥ ಪ್ರಯೋಗಗಳಿದಾವಲ್ಲ, ಅವನ್ನೆಲ್ಲ ಮಾಡೋದು ಎಲ್ಲರ ಮೇಲೂ ಅಲ್ಲ, ಅಂಥವರ ವಿಷಯದಲ್ಲಿ ಮಾತ್ರ ಮಾಡಬೇಕು. ಅದಕ್ಕೆ ನಾವು ಕೆಲವು ಈಗ ನಾವು ಒಬ್ಬ ರಾಜ ಆಗಲಿ ಅದು ಭಾವುಕನಾಗಬಾರ್ದು, ಆಡಳಿತಗಾರ ಯಾವತ್ತೂ ಭಾವುಕನಾಗಬಾರ್ದು. ಆಡಳಿತ ನಡೆಸುವಾಗ ಎಲ್ಲವನ್ನು ಕೂಡ ಕಣ್ತೆರೆದು ನೋಡಿ ತೀರ್ಮಾನಕ್ಕೆ ಬರಬೇಕು. ಈ ಸಂದರ್ಭದಲ್ಲಿ ಏನಾದರೂ ಭಾವುಕನಾದರೆ ಅವನು ಅಡ್ಡ ಹಾದಿ ಹಿಡಿತಾನೆ. ಅದಕ್ಕೋಸ್ಕರ ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಈ ಯುದ್ಧದಲ್ಲಿ ಮುಂತಾದ ಕಡೆಗೆ ಕೆಲವು ರಹಸ್ಯವಾದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕಾದ್ದನ್ನು ಹೇಳಿದ್ದಾರೆ ಅವರು, ಇಲ್ಲಂತಲ್ಲ. ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ನಾವು ಗಮನಿಸ್ಬೋದು ಅಂತ ಕಾಣ್ತದೆ. ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಘಟನೆ ಅದು. ಕರ್ಣ ಕೆಳಗಡೆ ರಥದ ಗಾಲಿ ಹೂತ್ಕೊಂಡಿರ್ತದೆ, ಕರ್ಣ ಕೆಳಗಡೆ ಎಳೆದು ಅದನ್ನು ಎತ್ತುತ್ತಾ ಇರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಬಾಣ ಬಿಡು ಅಂತ ಹೇಳ್ತಾರೆ. ಆವಾಗ ಪ್ರಶ್ನೆ ಕೇಳ್ತಾನೆ ಕರ್ಣ, ಇದೇನು ನಿಂದು ಧರ್ಮ, ಇದೇನು ನೀತಿ ನಿಂದು ಕೃಷ್ಣ ಅಂಥೇಳಿ ಪ್ರಶ್ನೆ ಕೇಳ್ತಾನೆ. ಇದು ಧರ್ಮವೇ ಅಂತ ಕೇಳ್ತಾನೆ. ಆವಾಗ ನಾನು ಈ ಸ್ಥಿತಿಯಲ್ಲಿದ್ದೇನೆ, ನನ್ನಲ್ಲಿ ನಿರಾಯುಧನಾಗಿದ್ದೇನೆ, ನನ್ನ ಮೇಲೆ ಪ್ರಯೋಗ ಮಾಡು ಅಂತ ಹೇಳ್ತಾ ಇದೆಯಲ್ಲ ಅಂತ. ಆವಾಗ ಕೃಷ್ಣ ಒಂದು ಪ್ರಶ್ನೆ ಕೇಳ್ತಾನೆ, ನಿನಗೆ ಯಾವುದು ಅನುಕೂಲವೋ ಅದು ಮಾತ್ರ ಧರ್ಮ ಏನಪ್ಪ? ನಿನಗೆ ಯಾವಾಗ ಅನುಕೂಲವೋ ಆವಾಗ ಧರ್ಮ ಬೇಕು ನಿನಗೆ. ದ್ರೌಪದಿಯ ವಸ್ತ್ರಾಪರಣ ಆಗ್ತಿರ್ಬೇಕಾದ್ರೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ದ್ಯೂತ ಆಡ್ತಿರ್ಬೇಕಾದ್ರೆ ಏನೋ ಒಂದು ಮೋಸ ಆಗ್ತಾಯಿತ್ತಲ್ಲ, ಅದನ್ನೆಲ್ಲ ಕಣ್ಣು ನೋಡ್ಕೊಂಡಿದ್ದೆಲ್ಲ, ಅವಾಗೇನು ನಿನ್ನ ಧರ್ಮದ ಜ್ಞಾಪಕ ಬರಲಿಲ್ವಾ? ಈಗ ಜ್ಞಾಪಕ ಬರ್ತಾ ಇದೆಯಾ? ವೆನ್ ಎವರ್ ಇಟ್ ಈಸ್ ಕನ್ವೀನಿಯೆಂಟ್ ಯು ಥಿಂಕ್ ಆಫ್ ಧರ್ಮ, ವೆನ್ ಇಟ್ ಈಸ್ ನಾಟ್ ಕನ್ವೀನಿಯೆಂಟ್ ಟು ಯು ಡೋಂಟ್ ವಾಂಟ್ ಟು ಕನ್ಸಿಡರ್. ಇದು ಜ್ಞಾಪಕದಲ್ಲಿರಬೇಕು. ಯಾವುದೇ ಪ್ರಯೋಗ ಮಾಡುವಾಗ ರಾಜನೀತಿಜ್ಞರು ಕೆಲವನ್ನು ಹೇಳಿರ್ತಾರೆ, ಅವುಗಳನ್ನು ಹೇಳಬೇಕಾದ್ರೆ ಶಠಂ ಪ್ರತಿ ಶಾಠ್ಯಮ್ಮೇ ಅವ್ರ ಗಮನದಲ್ಲಿದೆ. ಶಿವಾಜಿ ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡಿ ತೋರಿಸಿದ್ರು. ಅಂಥ ಒಂದು ರಾಜನೀತಿನೇ ಅವರು ಹೇಳಿದ್ರು. ಒಂದು ಹಿಂದೂ ಸಾಮ್ರಾಜ್ಯವನ್ನೇ ಕಟ್ಟಿದ್ರು ಅವರು. ಚಿಕ್ಕದಾದರೂ ಸಾಕಷ್ಟು ವಿಸ್ತಾರವಾಗಿದ್ದು, ದಕ್ಷಿಣದಲ್ಲಿ ತುಂಬ, ಈ ಬೆಂಗಳೂರು ತನಕನೂ ಹತ್ತತ್ರ ತನಕ ಇತ್ತು ಅದು ರಾಜ್ಯ, ಅದನ್ನು ಕಟ್ಟಿದರು. ಅಂಥ ಅವರು ಕೂಡ ಅದೇ ರೀತಿಯೇ ವರ್ತನೆ ಮಾಡಿದರು. ಎಲ್ಲ ಧರ್ಮ ಅಂತ ಹಿಡ್ಕೊಂಡು ಈ ನೀತಿ ಬಿಡಬೇಕು ಹಾಗಲ್ಲ, ಅವರು ಮಾಡಿದ್ದು ಬೇರೆ. ಶಠಂ ಪ್ರತಿ ಶಾಠ್ಯಂ. ಇವನಿಗೆ ಔರಂಗಜೇಬನ ಲೆಟ್ರ್ ಬರೆದದ್ದನ್ನು ಓದಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇವನಿಗೆ ಅವನ್ನ ಯಾರಪ್ಪ ಅಫ್ಜಲ್ ಖಾನ್, ಅವನಿಗೆ ನೀನು ನನ್ನ ತಂದೆಯ ಜೊತೆಯಲ್ಲಿ ಕೆಲಸ ಮಾಡಿದಂಥವು, ನನ್ನ ದೊಡ್ಡಪ್ಪ ನೀನು, ಹಾಗೆ ಹೀಗೆ ಅಂತೆಲ್ಲ ಬರೆದು ಇಲ್ಲಿ ಕೆಳಗಡೆ ಬಾ ಅಂತ ಕರೆಸ್ಕೊಂಡು ಹೊಟ್ಟೆ ಬಗ್ದಿದ್ದಿದೆಯಲ್ಲ, ಅದನ್ನು ಮೋಸ ಅಂತ ಅನ್ಬೇಕಾ ನಾವು? ಅವನು ಎಷ್ಟು ಅವನು ಯಾವ ಉದ್ದೇಶದಿಂದ ಬಂದಿದ್ದ? ಬೆನ್ನಲ್ಲಿ ಚೂರಿ ಹಾಕ್ಬೇಕು ಅಂತ ಬಂದಿದ್ದ. ಅಂಥವರಿಗೆ ಅಂಥ ಸಂದರ್ಭಗಳಲ್ಲಿ ರಾಜನೀತಿಜ್ಞರು ಕೆಲವು ವಿಧಾನಗಳನ್ನು ಹೇಳಿದ್ದಾರೆ, ಕೌಟಿಲ್ಯನ ಹೇಳಿದ್ದಾರೆ. ಆದರೆ ಅದಕ್ಕೆ ಮೆಕಿಯಾವೆಲ್ಲಿ ಅಂತೇಳಿ ಕರೆಯುವಂಥ ತುಂಬ ಅಪರಾಧದ ಒಂದು ಮಾತು ಅಂತ ನಾನು ಹೇಳ್ತಾ, ಬಹಳ ವಿಷಯ ತುಂಬ ವಿಸ್ತಾರವಾದದ್ದು. ನಾನು ಎಷ್ಟು ಹೇಳಿದ್ನೋ ಎಷ್ಟು ಬಿಟ್ಟಿದ್ದೀನೋ ಗೊತ್ತಿಲ್ಲ. ಆದರೂ ನೀವಿಷ್ಟೊತ್ತು ತುಂಬ ಕುತೂಹಲದಿಂದ ಆಸಕ್ತಿಯಿಂದ ಕೇಳಿದ್ದೀರಿ. ಅದಕ್ಕೆ ನನ್ನ ಕೃತಜ್ಞತೆಗಳು. ಮತ್ತು ಈ ಸಂದರ್ಭದಲ್ಲಿ ಬಂದಿಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಡೈರೆಕ್ಟರ್ ನಾಗಸಂಪಿಕೆಯವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕೌಟಿಲ್ಯನ ರಾಜಧರ್ಮದ ವಿವಿಧ ಆಯಾಮಗಳ ಬಗ್ಗೆ ಪ್ರೊಫೆಸರ್ ಶಿವಕುಮಾರ ಸ್ವಾಮೀಜಿಯವರು ಉದ್ಬೋಧಕವಾಗಿ ನಮಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಅರ್ಥಶಾಸ್ತ್ರದ ಉಗಮ, ವಿಕಾಸ, ಅವನಿಗೆ ಸ್ಫೂರ್ತಿಯನ್ನು ಕೊಟ್ಟಿರತಕ್ಕಂಥ ಪ್ರಾಚೀನ ಅರ್ಥಶಾಸ್ತ್ರಜ್ಞರು, ಅದರ ಜೊತೆಗೆ ಅರ್ಥಶಾಸ್ತ್ರ ಚಿಂತನೆ ಮಾಡಬೇಕಾಗಿರತಕ್ಕಂಥ ಬಹುಮುಖ ವಿಷಯಗಳು, ಬರೀ ರಾಜ್ಯಾಂಗ ಮಾತ್ರ ಅಲ್ಲ, ರಾಜ್ಯಾಂಗದ ಜೊತೆಗೆ ರಾಜಕುಮಾರರು, ಮಂತ್ರಿಗಳು, ಅಡ್ಮಿನಿಸ್ಟ್ರೇಷನ್, ಎಲ್ಲ ಅಂಗಗಳು ಕೂಡ
ಅದು ಪರಿಪೂರ್ಣತೆಯನ್ನು ಪಡೆದುಕೊಂಡಾಗ ಮಾತ್ರ ಒಂದು ರಾಜ್ಯ ವ್ಯವಸ್ಥೆ ಸಮಾಜಕ್ಕೆ ಲಾಭದಾಯಕವಾಗಬಲ್ಲದು ಅನ್ನೋದನ್ನು ಸೋದಾಹರಣವಾಗಿ ಶಿವಕುಮಾರ ಸ್ವಾಮೀಜಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆ ಇವುಗಳ ಪರವಾಗಿ ನಾನು ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ವಂದನೆಗಳನ್ನು ಅರ್ಪಿಸ್ತೇನೆ.